पंडित पीताम्बर जी महाराज की जय। सद्गुरु श्री साधुनिश्चल दास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ. ನಿನ್ನೆ ದಿವಸ 188ನೇ ವಿಷಯಾಂಕಕ್ಕೆ ಉಪಕ್ರಮಿಸಿದ್ದೀರಿ. 116ನೇ ದೋಹ. ಇಲ್ಲಿ ನಾವು ತಿಳ್ಕೊಳ್ತಾ ಇರೋದು ಏನಂತಂದ್ರೆ, ಕೂಟಸ್ಥ ಮತ್ತು ಆಭಾಸ ಏಕಕಾಲಕ್ಕೆ ಪ್ರತೀತಿಯಾಗುತ್ತಾರೆ. ಕೂಟಸ್ಥನು ಅನ್ಯ ಪ್ರಕಾಶದ ಅಪೇಕ್ಷೆಯಿಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶಿಸುತ್ತಾನೆ. ಹೀಗಾಗಿ ಕೂಟಸ್ಥನು ಆಭಾಸನನ್ನು ಪ್ರಕಾಶಿಸುತ್ತಾನೆ. ಆದರೆ ಆಭಾಸನು ತನ್ನನ್ನು ತಾನು ತಿಳ್ಕೊಳ್ಳೋದಕ್ಕೆ ಅವನಿಗೆ ಸ್ವತಂತ್ರವಾದ ಅಸ್ತಿತ್ವ ಏನೂ ಇಲ್ಲ. ಅದು ಅಜ್ಞಾನದಿಂದ ನಾನು ಜೀವ ಅನ್ನುತ್ತಾ ಇದ್ದಾನ. ಅವನಿಗೆ ಸ್ವತಂತ್ರ ಅನ್ನೋದೇನು ಇಲ್ಲ. ಮತ್ತೆ ಅವನು ನೋಡಿದರೆ ಜಡ ವಸ್ತುಗಳನ್ನು ಮಾತ್ರ ಅರಿತನ. ಆದರೆ ತನಗೆ ಆಸರೆಯಾದ ಬ್ರಹ್ಮಚೇತನವನ್ನ ಅರಿಯುವ ಸಾಮರ್ಥ್ಯ ಆಭಾಸನಿಗಿಲ್ಲ. ಬ್ರಹ್ಮ ಯಾವ ರೀತಿ ನಾನು ಬ್ರಹ್ಮ ಇದ್ದೇನೆ ಅಂತನ, ಅದೇ ರೀತಿ ಈ ಆಭಾಸ ಕೂಡ ಏನ್ ಮಾಡ್ಲಕತ್ತಾನ, ನಾನು ದೇಹ ನಾನು ಜೀವ ಅಂತ ಭಾವಿಸ್ತಾ ಇದ್ದಾನೆ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಕೂಟಸ್ಥ ಏನದನ, ಆಭಾಸ ಎನ್ನುವ ಅಜ್ಞಾನಿಗೆ ವಿರೋಧವಿಲ್ಲ. ಅವನು ಯಾಕಂದ್ರೆ ಸಾಮಾನ್ಯ ಚೇತನ ಅದನು, ಸಾಮಾನ್ಯ ಚೇತನ ಕೂಟಸ್ಥ. ಆದ್ರೆ ಆಭಾಸ ಆದ ಒಂದು ಏನದಪ್ಪ ಅಂತಂದ್ರೆ, ಸದ್ಗುರುವಿಗೆ ಶರಣಾಗತಿಯಾಗಿ ಈತ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನ ಮಾಡಿ ಬ್ರಹ್ಮಜ್ಞಾನಿ ಆದನಂತಂದ್ರೆ ಇವ ಅಜ್ಞಾನಕ್ಕೆ ವಿರೋಧಿ ಆಗ್ತಾನೆ. ಇವನು ಅಜ್ಞಾನಕ್ಕೆ ವಿರೋಧಿ ಆಗ್ತಾನ. ಅಜ್ಞಾನದ ವಿರೋಧಿಯಾಗಿ ಕೇವಲ ಜ್ಞಾನಿ ಕೂಟಸ್ಥ ಸ್ವರೂಪ ತಾತನ. ಇವನು ಆಭಾಸನಾಗಿ ಬ್ರಹ್ಮ ಸ್ವರೂಪ ಆದಾಗ ಅಜ್ಞಾನಿ ಆಗ್ತಾನ. ಮೊದಲ ಹಂಗೆ ಕೂಟಸ್ಥ ಇರ್ತಾನಲ್ಲ, ಅವನೇನದನ ಸಾಮಾನ್ಯ ಚೇತನ. ಅವ ಅಜ್ಞಾನದ ವಿರೋಧಿ ಅಲ್ಲ. ಇವ ಆಭಾಸನಾಗಿ ಆಭಾಸನ ಮೂಲಕ ಕೂಟಸ್ಥ ಚೇತನ ಆಗ್ತಾನಲ್ಲ. ಇದು ಹೆಂಗದಂತಂದ್ರೆ, ಒಬ್ಬಾಕಿ ಬ್ರಾಹ್ಮಣರ ಹೆಣ್ಮಗಳಿಗೆ ಏನಾಗ್ಯದಂದ್ರ ತುರ್ಕರ ದೇವು ಬಡದಂತ, ಮುಸ್ಲಿಮರ ದೇವು ಬಡದ.
ಆಕಿ ಬ್ರಾಹ್ಮಣರ ಹೆಣ್ಮಗಳ ಹೆಸರೇನು? ಪರಿಮಳ ಅಂತ ಇಟ್ಕೋರಿ. ಆ ಮುಸ್ಲಿಮರಕ್ಕೆ ಸತ್ತ ಕೇಳಲ್ಲ, ಆಕಿ ಹೆಸರೇನು? ಫಾತಿಮಾ. ಆಕಿ ದೇವ್ ಬಡದಕ್ಕೆ ಏನಂತಾಳಕ್ಕೆ? ನೀ ಯಾರು ಅಂತ ಕೇಳ್ತಾನ ದೇವ್ ಬಿಡ್ತಾವ. ದೇವ್ ಬಡದಾಗ ಏನ್ ಹೇಳ್ತಾಳ? ಪರಿಮಳ ಅಂತ ಹೇಳ್ತಾಳ, ಫಾತಿಮಾ ಅಂತ ಹೇಳ್ತಾಳ ದೇವ್ ಬಡದಕ್ಕೆ ಬ್ರಾಹ್ಮಣರ ಹೆಣ್ಮಗಳು. ಫಾತಿಮಾ ಅಂತಾಳಕ್ಕಿ. ನೈ ಫಾತಿಮಾ ಹೂ ಅಂತಾಳ. ಈ ಬ್ರಾಹ್ಮಣರ ಮನೆಯಾಗ ಏನಿರ್ತದ? ಮೊಸರನ್ನ, ಸಪ್ಪನ್ ಬೇಳೆ, ಬದ್ನಿಕಾಯಿ ಪಲ್ಯ, ಚಪಾತಿ, ರೊಟ್ಟಿ ಇಂಥವಿರ್ತಾವ. ಇವು ಅವ್ರೇನ್ ಮಾಡ್ತಾರ? ಉಣು ಅಂತ ಅದಕ್ಕೆ ಕೊಡ್ತಾರ. ಮುಜೆ ಓ ನೈ ಖಂಡ ಅಂಡ ಓನ ಅಂತಳಕಿ. ನನಗ ತತ್ತಿ ಬೇಕು, ಮಾಂಸ ಬೇಕು, ಚಿಕನ್ ಬೇಕು, ಮಟನ್ ಬೇಕಂತಳಕಿ ಫಾತಿಮಾ. ಏನ್ ಮಾಡ್ತೀರಿ? ಇವೆಲ್ಲ ಯಾವ್ದು ಬೇಕು ನಡೆಯಕ್ಕಂತಾರ. ಏನು ಅಂಡ ಅಂದ್ರೆ ಏನು? ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅದಾವಲ್ಲ, ಇವೇ ಅಂಡಗಳು. ತತ್ತಿ ತಿನ್ನೋದು. ಫಾತಿಮಾ ಆಗಿ ತತ್ತಿ ತಿಲ್ಲಕ್ ಹೋಲಕತ್ತಾಳಕ್ಕೆ ಪರಿಮಳ. ಚಿಕನ್ನು, ಮಟನ್ ಅಂತಂದ್ರೇನು? ಸಂಬಂಧಗಳು ಮತ್ತು ಸಂಪತ್ತುಗಳು. ಇವು ಮೂರು ಬಿಟ್ರೆ ಏನದ ಈ ಜಗತ್ನಾಗ ನಿಮ್ಮದು? ಫಾತಿಮಾ ಆಗಿ ಏನ್ ಮಾಡ್ಲಕತ್ತೀವಿ? ವಿಷಯ ಭೋಗ ಮಾಡ್ಲಕತ್ತೀವಿ. ಒಂದಿಟ್ಟು ಸಂಬಂಧಗಳು ಇಟ್ಕೊಂಡು ಗಂಡ, ಹೆಂಡತಿ, ಕಾಕ, ಮಾಮ, ಅಕ್ಕ, ತಂಗಿ, ಅಣ್ಣ, ತಮ್ಮ ಅಂತೇಳಿ ಸಂಬಂಧಗಳು. ಮತ್ತ ಒಂದಿಟ್ಟು ಅನುಕೂಲ ಮಾಡ್ಕೊಳಕ್ ರೊಕ್ಕ, ರೂಪಾಯಿ, ಹೊಲ, ಮನಿ, ಬಂಗಾರ ಏನೋ ಗಳಿಸಿ ಇಟ್ಕೊಂಡಿವಿ. ಇವು ಯಾವ ಕರೆ ಆ ಪರಿಮಳ ಸಂಬಂಧ ಅದಳೇನು ಇದಕ್ಕ? ಒಂದ್ ವೇಳೆ ಅಕಸ್ಮಾತ್ ಅದು ದೆವ್ವ ಬಿಟ್ಟು ಹೋಯ್ತು ಅಂತಂದ್ರ ಅವಕಿಗೆ ಪರಿಮಳ ಆಗಿಬಿಟ್ಲಕ್ಕಿ. ಫಾತಿಮಾ ಹೋಗಿ ಪರಿಮಳ ಆಗಿಬಿಟ್ಲು. ದೆವ್ವ ಬಿಡಿಸ್ಬಿಟ್ರು. ಕಂಬಿ ಪ್ರಕಾಶ್ ಅವರು ಬಂದು ದೆವ್ವ ಬಿಡಿಸ್ಬಿಟ್ರಕ್ಕೆ. ದೆವ್ವ ಬಿಡಿಸಿದ್ಮೇಲೆ ಮುಂದೇನಾಯ್ತು? ಪರಿಮಳ ಆಗಿಬಿಟ್ಲಕ್ಕಿ. ಫಾತಿಮಾ ಹೋಗಿ ಪರಿಮಳ ಆದಳ ಅಂತಂದ್ರ ಅಂಡಲವಂತಾಳೇನೋ ಅವಾಗ, ಖಂಡಲವಂತಾಳ ಅವಾಗ. ಅವಾಗ ಚಪಾತಿ ಎಲ್ಲವ, ರೊಟ್ಟಿ ಎಲ್ಲದವ, ಪಲ್ಯ ಎಲ್ಲದ, ಬ್ಯಾಳಿ ಎಲ್ಲದ, ಮೊಸರನ್ನ ಎಲ್ಲೇನು ಇವಕ್ಕೆ ಬರ್ತಾಳಕ್ಕೆ. ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಸಂತರು, ಮಹಾತ್ಮರು, ಶರಣರು ಇಂಥದ್ರಾಗ ಬರ್ತಾಳೆ. ದೃಷ್ಟಾಂತ ಚಂದದ. ಕೂಟಸ್ಥ ಹೋಗಿ ಆಭಾಸ ಆಗಿ, ಮತ್ತ ಆಭಾಸ ಹೋಗಿ ಕೂಟಸ್ಥ ಆಗಿಬಿಟ್ರ ಆಭಾಸನಲ್ಲಿರುವ ಕೂಟಸ್ಥ ಸ್ವರೂಪ ಭಾವ ಏನ್ ಬರ್ತದಲ್ಲ ಅದು ಏನದ? ಅಜ್ಞಾನಕ್ಕೆ ವಿರುದ್ಧವು. ಹೆಂಗದ ನೋಡ್ರಿ ಅದು. ಆಭಾಸ ಬ್ರಹ್ಮಜ್ಞಾನಿ ಆದನಂತಂದ್ರ ಅವ ಅಜ್ಞಾನದ ವಿರೋಧಿ ಆಗ್ತಾನ. ಅದಕ್ಕಿಂತ ಮೊದಲು ಅದ್ರ ಜೊತೆಗೆ ಒಂದು ಕೂಟಸ್ಥ ಅಂತ ಏನದಲ್ಲ ಆಭಾಸನ ಜೊತೆಗೆ, ಆ ಕೂಟಸ್ಥ ಏನದ ಅಜ್ಞಾನದ ವಿರೋಧಿ ಇಲ್ಲ. ಅದು ಸಾಮಾನ್ಯ ಚೇತನ. ಈ ಆಭಾಸ ಏನಾತನ? ವಿಶೇಷ ಚೇತನನ ಈ ಪರಿವರ್ತನೆ ಆಗ್ತಾನೆ ಸಾಧನೆ ಮಾಡುವುದರ ಮೂಲಕ. ಇದು ಸಾಮಾನ್ಯ ವಿಶೇಷ ತಿಳ್ಕೊಂಡ್ರಿ. ಈಗ ನೀವೇ ತಿಳ್ಕೋಬೇಕು, ನಾವು ಫಾತಿಮಾ ಅದೀವ ಏನ್ ಪರಿಮಳ ಹಾಕಿವ? ಸಂಬಂಧಗಳಿಗಾಗಿ ಅಳ್ಳಕತ್ತೀರಿ ಅಂದ್ರ ಫಾತಿಮಾ ಬೀವಿ. ಪರಿಮಳ ಇದ್ರಿ ಅಂತಂದ್ರ ಅವು ಸಂಬಂಧ ಇಲ್ಲ. ರೊಕ್ಕ, ರೂಪಾಯಿ, ಆಸ್ತಿ, ಬಂಗಾರ, ಸಂಬಂಧ, ಸಂಪತ್ತು, ವಿಷಯ ಭೋಗ ಇದಕ್ಕೆಲ್ಲ ಅಳಕತ್ತವ್ರು ಯಾರು? ಫಾತಿಮಾಗಳು ಅಳಕತ್ತಾರ. ಪರಿಮಳ ಅಳಂಗಿಲ್ಲ, ಅವೇನು ಸಂಬಂಧ ಇಲ್ಲ ಆಕಿ ಕೇವಲ ಬ್ರಹ್ಮಜ್ಞಾನ ಹೊಂದಬೇಕಷ್ಟೇ. ಜ್ಞಾನದ ತೆಕ್ಕೆಯಲ್ಲಿರ್ಬೇಕಂತಳಕ್ಕೆ ಅಷ್ಟೇ. ವಿಚಾರ ಸಾಗರ, ವಿಚಾರ, ಗುರು, ಶಾಸ್ತ್ರ ಇದಿಷ್ಟೇ ಬೇಕು. ಉಳಿದುದೆಲ್ಲ ಆಕಿಗೆ ಬೇಕಾಗಿಲ್ಲ. ನಾವು ಹೆಂಗದೀವಿ ಅಂದ್ರ ಯಾವಾಗ ಬೇಕಾವಾಗ ಪರಿಮಳ, ಯಾವಾಗ ಬೇಕಾವಾಗ ಫಾತಿಮಾ. ಈಗ ಒಂದ್ ಥರ, ಇನ್ನೊಂದು ಥರ. ಮಂದಿಗಂತೀವಿ ಒಂದೇ ರೀತಿ ಇರ್ಲಿಲ್ಲ ಅಂತಂದ್ರೆ ಭರವಸೆ ಬರಂಗಿಲ್ಲ.
ಹಿಂಗಿರಬಾರ್ದು. ಒಮ್ಮೊಮ್ಮೆ ಒಂದೊಂದು ರೀತಿ ಮಾಡಿದ್ರೆ ಆಗಲ್ಲ, ಯಾವಾಗಲೂ ಒಂದೇ ರೀತಿ ಇರಬೇಕು. ಹೆಂಗ್ ಸಾಧ್ಯ ಅದ ಯಾವಾಗಲೂ ಒಂದೇ ರೀತಿ ಇರ್ಲಕ್ಕ? ಇಲ್ಲಿ ವ್ಯಾವಹಾರಿಕ ಜಗತ್ತಿನಾಗ ಬದುಕುತ್ತಾ ಇರುವಾಗ ವ್ಯವಹಾರ ಮಾಡ್ಬೇಕಾದ್ರೆ ಏನಾಗಬೇಕು? ಫಾತಿಮಾ ಆಗ್ಬೇಕು. ಪರಮಾರ್ಥ ಸಾಧನೆ ಮಾಡುವಾಗ ಪರಿಮಳ ಆಗ್ಬೇಕು. ಏನ್ ಮಾಡ್ಬೇಕಂದ್ರೆ ಬರ್ತಾ 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 ಪರಿಮಳ ಆಗಿ ಬಹಳ ಹೊತ್ತಿರ್ಬೇಕು. ವ್ಯವಹಾರ ಏನ್ ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ಕನಿಷ್ಠ ಪರಿಮಳ, ಕನಿಷ್ಠ ಫಾತಿಮಾ. ಕನಿಷ್ಠ ಸಮಯದಲ್ಲಿ ಫಾತಿಮಾ ಆಗಿರ್ಬೇಕು, ಗರಿಷ್ಠ ಸಮಯದಲ್ಲಿ ಪರಿಮಳ ಆಗಿರ್ಬೇಕು. ವ್ಯವಹಾರ ಬೇಕಲ್ಲ, ಶರೀರದ ಉಣದಕ್ಕ ತಿನ್ನದಕ್ಕ ಬಟ್ಟೆ ವಸ್ತ್ರ ಹೋರಾಟ ಇರ್ತದಲ್ಲ ಬದುಕಿನಾಗಿ. ಇದರ ಸಲುವಾಗಿ ಅತ್ಯಂತ ಕನಿಷ್ಠವಾದಂತ ಮಹತ್ವ ಇರ್ಬೇಕು. ಇದಕ್ಕೆ ಪ್ರಯಾರಿಟಿ ಅಂತಾರೆ ಇದಕ್ಕೆ ಇಂಗ್ಲಿಷ್ನಾಗ. ಇದಕ್ಕೆ ಕಡಿಮೆ ಮಹತ್ವ ಕೊಟ್ಟು ಅತ್ಯಂತ ಹೆಚ್ಚು ಮಹತ್ವ ಎದಕ್ಕೆ ಕೊಡ್ಬೇಕು? ಪರಿಮಳ ಆಗೋದಕ್ಕೆ. ನಮ್ದೇನಾಗ್ಯದ ಫಾತಿಮಾ ಆಗೋದಕ್ಕೆ ಭಾರಿ ದೊಡ್ಡ ಮಹತ್ವ. ಇದೆಲ್ಲ ಸುಮ್ಮನೆ ಯಾವಾಗಾರೆ ಆದಾಗ ನೋಡಮ್ಮ ಆದಾಗ ಮಾಡಮ್ಮ ಅಂತಷ್ಟೇ. ಅದಕ್ಕಿಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ಏನ್ ಮಾಡ್ತೀರಿ? ದೃಷ್ಟಾಂತ ಹೆಂಗ ಅನಿಸ್ಲಕತ್ತದ? ನಾವ್ ಏನದೀವಿ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಕತ್ತದ? ಪರಿಮಳ ಆಗಿರಬೇಕು. ಅದು ನಮ್ಮ ಉದ್ದೇಶ. ಮತ್ತೇನಾಗ್ತದ? ತಪ್ಪಿ 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 ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ಏನಾಗ್ತಿರ್ತದ? ಮತ್ತ ಫಾತಿಮಾ ಆಗ್ತಿರ್ತೀವಿ. ಫಾತಿಮಾ ಆದ್ಮೇಲೆ ಅವಾಗರೆ ಅರಿವು ಬರ್ಬೇಕು. ಒಂದಿಷ್ಟು ಸ್ವಲ್ಪ ಹೊತ್ತಾದ್ಮೇಲೆ ಏನ ಪರಿಮಳ ಅದೀನಿ, ಫಾತಿಮಾ ಆಗಿ ಸುಮ್ಮನೆ ಅಳಕತ್ತೀನಿ ನೋಡ್ ನಾನು. ಆಮೇಲೆ ಇದು ಫಾತಿಮಾ ಯಾಕಾಯ್ತು, ಇದು ದೆವ್ವ ಎಲ್ಲದ, ಹೆಂಗ ಏನು ಅಂತೇಳಿ ಒಬ್ಬ ಯಾವನೋ ಭಯೋತ್ಪಾದಕ ಈ ಊರಾಗ ಹೊಕ್ಕನ, ಎಲ್ಲೋ ಬಾಂಬ್ ಇಟ್ಟಾರ ಅಂತ ಹಿಂಗೇನಾರ ಗೊತ್ತಾಯ್ತಂದ್ರೆ ಎಲ್ಲ ಮಿಲಿಟರಿ ಅವರು ಪೊಲೀಸರು ಬಂದು ಏನ್ ಮಾಡ್ತಾರ? ಎಲ್ಲದನ ಹುಡುಕ್ತಾರ. ಅವ ಯಾವನ ಮನ್ಯಾಗ ಅದನ, ಯಾರು ಅವನಿಗೆ ಆಶ್ರಯ ಕೊಟ್ಟಾರ, ಅವನಿಗೆ ಆಶ್ರಯ ಕೊಡೋರು ಯಾರು, ಅವ್ರೆಲ್ಲರಿಗೂ ಹಿಡ್ಕೊಂಡು ಹೋಗ್ತಾರ. ಅವ್ರು ನಿಮ್ಮ ಮನೆಗೆ ಅದನ್ನ, ನೀವು ನಾಡ್ರಿ ಒಳಗೆ, ನಾಡ್ರಿ ಎಲ್ಲರ ಒಳಗೆ. ಇಲ್ಲೇನದನ ಅಂತ ಅಜ್ಞಾನಕ್ಕೆ ಆಶ್ರಯ ಕೊಟ್ಟವ ಸ್ವತಃ ಕೂಟಸ್ಥವನ. ಹೆಂಗದ ನೋಡ್ರಿ, ಪರಮಾತ್ಮನ ರಾಜ್ಯದಾಗ ಎಲ್ಲರಿಗೆ ಆಶ್ರಯ. ಬ್ರಹ್ಮಜ್ಞಾನಿಗಳ ರಾಜ್ಯದಲ್ಲಿ ಅಜ್ಞಾನಿಗಳಿಗೆ ಆಶ್ರಯ ಇಲ್ಲ. ಪರಮಾತ್ಮನ ರಾಜ್ಯದಲ್ಲಿ ಎಲ್ಲರಿಗೂ ಆಶ್ರಯ. ಹಿಂಗಾಗಿ ಆ ಪರಮಾತ್ಮನಕ್ಕಿಂತ ಬ್ರಹ್ಮಜ್ಞಾನಿ ಒಂದು ಹೆಜ್ಜೆ ಮ್ಯಾಲದನೋ. ಹೌದಾ ಇಲ್ಲ? ನಿನ್ನಿಂದ ಅಧಿಕ ನೆನೆಸುವೆನಯ್ಯ ಕೂಡಲ ಸಂಗಮ ದೇವ. ನೀನೇನು ಎಲ್ಲರಿಗೂ ಆಶ್ರಯ ಕೊಟ್ಟಿದಿ, ಎಲ್ಲರಿಗೇ ವರ ಕೊಡ್ತಿದಿ, ಎಲ್ಲರಿಗೂ ನೀನು ಸಾಕಿ ಸಲುತ್ತಿದಿ. ನಂಬಲ್ಲಿ ಅಂತ ಕೆಲಸ ಇಲ್ಲ, ಫಾಲ್ತುದಂದ ಇಲ್ಲ ನಂಬಲ್ಲಿ. ಕಸ ಕಿತ್ತಿ ಬಿಸಾಕ್ತಿವಿ ನಾವು ಅಂತಾನೆ ಬ್ರಹ್ಮಜ್ಞಾನಿ. ಕಸ ಇಟ್ಕೊಳಂಗಿಲ್ಲ ಅಂತಾನೆ. ಅದಕ್ಕೆ ಈ ಒಂದು ಆಶ್ರಯ ಕೊಟ್ಟವ್ರು ಯಾರು, ಅಜ್ಞಾನಕ್ಕೆ ಆಶ್ರಯ ಕೊಟ್ಟವ್ರು ಯಾರು ಅಂತಂದ್ರೆ ಕೂಟಸ್ಥ. ಆಶ್ರಯ ಕೊಟ್ಟು ಏನಾಗ್ಯಾನ, ತಾನೇ ವಿಷಯ ಆಗ್ಯಾನ ಅಂತಂದ್ರ ಆ ಅಜ್ಞಾನದಿಂದ ತಾನೇ ಮರಿ ಆಗಿಬಿಟ್ಟಾನ. ಅಜ್ಞಾನ ಏನ್ ಮಾಡ್ಬಿಟ್ಟದ, ಅವನಿಗೆ ಮರಿ ಮಾಡಿಬಿಟ್ಟದ. 188ನೇ ವಿಷಯ ಅಂಕ. ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನವಿರುತ್ತದೆ. ಚೇತನ ಅಂದ್ರೆ ಕೂಟಸ್ಥ, ಸಾಕ್ಷಿ, ಬ್ರಹ್ಮ, ಸತ್ಯ ಏನಾರ. ಅದಕ್ಕೆ ಸ್ವ ಆಶ್ರಯ ಸ್ವ ವಿಷಯ. ತಾನೇ ಕರ್ಕೊಂಬಂದನ, ತಾನೇ ಏನಾಗ್ಯಾನ, ಮೂಲಿ ಗುಂಪಾಗ್ಯಾನ. ಹೆಂಡ್ತಿನ್ ಮಾಡ್ಕೊಂಡು ಬಂದವ್ರು ಯಾರು? ಹುಡುಕಾಡಕ್ಕೆ ನಾನೇ ಬರ್ತೀನಿ ನಿನ್ನ ಹೆಣ್ತತ್ ಮನೆಗೆ. ಹಂಗೆ ಯಾರು ಬಂದಾರನ್ರಿ? ಹೆಣ್ರು ನಿಮ್ಮ ಮನೆಗೆ ನಾವೇ ಬರ್ತೀವಿ, ನಮ್ ಮಾಡ್ಕೋರಿ ಯಾರ್ಯಾರು ಬಂದವ್ರೇನ? ಎಲ್ಲಾರು ಹುಡುಕಾಡಿ ಕಾರ ತಗೊಂಡು, ಜೀಪ್ ತಗೊಂಡು, ಊರ್ ಮಂದಿಗೆಲ್ಲಾ ಕರ್ಕೊಂಡು ನಾಡ್ರಿ ಹೋಗಮ್ಮ ಕರ್ಕೊಂಡು ಹೋಗಿ ಹೆಣ್ಣು ಪಸಂದ್ ಮಾಡಿ ಮನೆಗೆ
ಈಕಿಗೆ ಆಶ್ರಯ ಕೊಟ್ಟವ ಯಾರು? ತಾನೇ. ಮುಂದೆ ಆಕಿದೊಂದು ಸೈನ್ಯ ಬೆಳೆಸ್ತಾಳ ಮನ್ಯಾಗ. ಬೆಳೆಸಿ ಅವನಿಗೆ ಇಲ್ಲದಂಗ ಮಾಡಿಬಿಡ್ತಾವ. ಹೆಂಗ? ಕೆಲವೊಂದು ಗೌರ್ಮೆಂಟ್ ಸರ್ವೆಂಟ್ಗಳು 58ಕ್ಕ 60ಕ್ಕ ರಿಟೈರ್ ಆಗಾಗ ಅವ್ರ ಮನೆಯವ್ರೆಲ್ಲ ಪ್ಲಾನ್ ಮಾಡಿ ಅವನಿಗೊಂದು 55 ವಯಸ್ಸು ನಿಂತ ಅವನಿಗೆಲ್ಲ ಮಾನಸಿಕ ಹಿಂಸೆ ಕೊಟ್ಟು ಸಾಯಂಗ ಮಾಡಿ ರಿಟೈರ್ ಆಗಾಗ ಇನ್ನೊಂದು 6 ತಿಂಗಳ ವರ್ಷ ಇರೋದ್ರಾಗೆ ಅವ್ರ ಮಗನಿಗೆ ನೌಕರಿ ಕೊಡಂತ ಒಂದು ಕೆಲಸಗಳು ನಮ್ಮ ಕಣ್ಣೆದುರಾಗ್ಯಾವ ಇಲ್ಲಿ. ಅದೇನೋ ಅನುಕಂಪದ ಆಧಾರದ ಮೇಲೆ ಅಂತೇಳಿ ಅವ್ರ ಮಗನಿಗೂ ಸಾಲಿ ಕಲಿಸಿರ್ತಾನ, ಓದಿಸಿರ್ತಾನ, ಎಲ್ಲ ಮಾಡಿರ್ತಾನ ಅವನೇ. ಬಟ್ ಅವ ಬದುಕಿದ್ದು ಏನ್ ಮಾಡ್ತಾನೆ? ಇನ್ನೊಂದು 3 ವರ್ಷ ಇದ್ದರೆ ಏನದ, ಸತ್ತರ ಏನದ? ಅವನಿಗೆ ಖಲಾಸ್ ಮಾಡ್ತಾರೆ ಮನೆಯವ್ರು. ಖಲಾಸ್ ಮಾಡಿ ಏನೋ ಒಂದು ಐಡಿಯಾ ಮಾಡಿ ಮುಗಿಸಿದ ಮೇಲೆ ಅಯ್ಯೋ ಸತ್ತ ಅಂತ ನಾಟಕ ಮಾಡ್ತಾರ. ಆಮೇಲೆ ಅವ್ರ ಮಗನಿಗೆ ಅದೇ ಗೌರ್ಮೆಂಟ್ ಕ್ವಾರ್ಟರ್ನಾಗೆ ಜೀವನ ಮಾಡಂತ ಮಂದಿತನಗಳು ನಿದರ್ಶನಗಳದವ. ಎಂತವ್ ನೋಡ್ರಿ ಇವೆಲ್ಲ. ಇದಕ್ಕೆಲ್ಲ ಅಜ್ಞಾನನೇ ಹೌದಾ ಇಲ್ಲ ಈ ಕೆಲಸ ಮಾಡೋದು? ಯಾರ ಸಲುವಾಗಿ ಯಾರ ದುಡಿದು ಯಾರ ಆಶ್ರಯ ಕೊಟ್ರು ಅವರನ್ನೇ ಕೊಂದು ಹಾಕಂತ ಸಂಸಾರ ಇದು. ತಾನೇ ಆಶ್ರಯ ಕೊಟ್ಟು ತಾನೇ ಇಲ್ಲದಂಗಾಗಿ ಹೋಗ್ಬಿಟ್ಟ. ಅಜ್ಞಾನಕ್ಕೆ ಆಶ್ರಯ. ಅದಕ್ಕೆ ಅಜ್ಞಾನಕ್ಕೆ ಆಶ್ರಯ ಕೊಟ್ಟದಕ್ಕೆ ಮತ್ತೇನಿಲ್ಲ. ಯಾರೇ ಸತ್ಸಂಗ ಕೇಳಿ ಎಲ್ಲರ ಆಶ್ರಮದಾಗ ಅಲ್ಲಿ ಇಲ್ಲಿ ಏನಾರ ಅನಾಹುತ ಆಗಿ ಸತ್ತಾರತ್ ಕೇಳಿರೇನ? ಎಲ್ಲರ ಆತ್ಮಜ್ಞಾನಿಗಳು ಒಬ್ಬರಿಗೊಬ್ಬರು ಕೊಂದು ಸಾಯಿಸರತ್ ಹೇಳಿಕೆ ಏನಾರ ಕೇಳಿರೇನ? ಎಲ್ಲರ ಸುದ್ದಿ? ಮತ್ತೆ ಅಜ್ಞಾನಕ್ಕೆ ಆಶ್ರಯ ಕೊಟ್ಟದಕ್ಕೆ ಈ ಸಮಸ್ಯೆ. ಸ್ವವಿಷಯ ಸ್ವ ಆಶ್ರಯ, ಸ್ವ ಆಶ್ರಯ ಸ್ವವಿಷಯ. ಈಗ ಏನ್ ಮಾಡ್ಲಿಕ್ಕತ್ತಾರ? ಚೇತನವನ್ನ ಪರಿಚಯ ಮಾಡಿ ಕೊಡುತ್ತಿದ್ದಾರೆ ಪುಣ್ಯಾತ್ಮ ನಿಶ್ಚಲದಾಸರು. ಚೇತನ ಹೆಂಗ ಮಾಡ್ತದ ಕೆಲಸ? ಚೇತನವು ಅಜ್ಞಾನಕ್ಕೆ ಆಶ್ರಯವಾಗಿದೆ ಮತ್ತು ವಿಷಯವು ತಾನೇ ಆಗಿದೆ. ವಿಷಯವಾಗಲ್ಪಟ್ಟ ಯಾವ ಘಟವಿರುವುದೋ, ಘಟ ಅಂದ್ರೆ ತಮ ಪ್ರಧಾನ ಗುಣವಾದಂತ ಘಟ ಇದಲ್ಲ, ಅದು ತಮೋ ಗುಣದ ಕಾರ್ಯವಿರುತ್ತದೆ. ಆದ್ದರಿಂದ ಸ್ವರೂಪತಃ ಜಡವಿರುತ್ತದೆ. ಘಟ ಜಡ ಅದ ಅಂದ್ರೆ ಅಂತಃಕರಣ ವೃತ್ತಿಗೆ ವಿಷಯವಾದ ಘಟವು ತಮೋ ಗುಣದ ಕಾರ್ಯವಿರುತ್ತದೆ. ಮತ್ತು ಅದರಲ್ಲಿ ಘಟದಲ್ಲಿ ಏನದ? ಅಜ್ಞಾನ ಅದ ಹಾಗೂ ಆವರಣ ಅದ. ಯಾಕಂದ್ರೆ ಅದು ತಮೋ ಗುಣ ಅದ. ಅದರ ಜೊತೆಗೇನು ಏನದ? ಅಜ್ಞಾನ ಅದ, ಆವರಣ ಅದ. ಏನ್ ಹಿಂಗಂದ್ರ ಘಟದಲ್ಲಿ ಅಜ್ಞಾನ ಇದೆ ಅಂತಂದ್ರೆ ಏನು? ಆ ಘಟಕ್ಕೆ ಏನಾರ ಗೊತ್ತೇನು? ನಾನು ಘಟ ಅಂತ ಏನಾರ ಅದಕ್ಕೇನಾರ ಗೊತ್ತದೇನು? ಘಟವನ್ನು ಅರಿಯುವ ಆತ್ಮಕ್ಕೆ ಗೊತ್ತು ಇದಂ ಘಟ ಅಂತೇಳಿ. ಆ ಘಟಕ್ಕೆ ನಾನು ಘಟ ಅಂತ ಅದು ಏನಾರ ಅಂತದೇನು? ಇಲ್ಲ. ಅದಕ್ಕೆ ಅಜ್ಞಾನ ಅದ. ಮತ್ತ ಅದರ ಕಡೆ ನೀವು ಲಕ್ಷ್ಯ ಕೊಡೋ ತನಕ ಅದು ಆವರಣದಾಗೆ ಅದ. ಇಡೀ ಜಗತ್ತು ಕತ್ತಲ್ದಾಗೆ ಅದ. ನೀವು ಅದ್ರ ಕಡೆ ಲಕ್ಷ್ಯ ಕೊಟ್ರಿ, ಬೆಳಕು ಹಾಕಿ ನೋಡಿದ್ರಿ ಅಂದ್ರೆ ಅದಷ್ಟೇ ಕಾಣಿಸ್ತದ. ಈಗ ನೀವೇನ್ ಮಾಡ್ಲಕತ್ತೀರಿ? ಮೊಬೈಲ್ ಕಡೆ ಲಕ್ಷ್ಯ ಕೊಟ್ಟು ಕೇಳಕತ್ತೀರಿ. ನೀವು ಮೊಬೈಲ್ ಕಡೆ ಲಕ್ಷ್ಯ ಕೊಟ್ಟು ಕೇಳೋ ಟೈಮ್ನಾಗ ಸುತ್ತಮುತ್ತಿನ ವಸ್ತುಗಳು ಕಾಣ್ಲಕತ್ತವೆ ನಿಮಗ. ಅದ್ರ ಕಡೆ ಲಕ್ಷ್ಯ ಕೊಟ್ರೆ ಅಷ್ಟೇ ಅದರ ಆವರಣ ಭಂಗಾಗಿ ಅದು ನಿಮಗ್ ಕಾಣುತ್ತದ. ಅದು ಬೆಳಕಿದ್ರ ಆವರಣ ಅಂದ್ರೆ ಗೊತ್ತಾಯ್ತಲ್ಲ. ಎಲ್ಲ ಕತ್ತಲ್ದಾಗೆ ಅದೇ ಇದು. ಇದಕ್ಕೆಲ್ಲ ಯಾವ್ದಾರ ಸೂರ್ಯನ ಬೆಳಕ, ದೀಪದ ಬೆಳಕ ಯಾವ್ದಾರ ಹಾಕಿದ್ರೆ ಇವು ಕಾಣ್ತಾವ. ಇಲ್ಲಾಂದ್ರೆ ಎಲ್ಲ ಆವರಣದಾಗ ಮುಚ್ಚಿಕೊಂಡವ. ಎಲ್ಲ ಮಾಯೆಯಿಂದ ಮುಚ್ಚಿಕೊಂಡವ, ಆವೃತವಾಗ್ಯವ. ಆವರಣವಿದೆ, ಅಜ್ಞಾನವಿದೆ. ಮತ್ತದ್ರ ಜೊತೆಗೆ ಏನದ? ಘಟದ ಜೊತೆಗೆ ಅಜ್ಞಾನ, ಆವರಣ ಜೊತೆಗೆ ಮತ್ತಿನ್ನೇನದ? ಬ್ರಹ್ಮ ಅದ ಇಲ್ಲ? ವಿಷಯ ಉಪಹಿತ ಚೇತನ. ಯಾವುದೇ ಜಡ ವಸ್ತು ಇದ್ರೆ ಅದಕ್ಕೆ ವಿಷಯ ಅಂತಾರ. ಆ ವಿಷಯ ಉಪಹಿತ ಚೇತನ.
ಆ ಉಪಹಿತ ಚೇತನ ಅದ. ಈಗ ಇಲ್ಲಿ ಏನ್ ಬಂದದಪ್ಪ ಅಂತಂದ್ರೆ, ಅಜ್ಞಾನ ಯಾವುದನ್ನು ಆಶ್ರಯಿಸದ? ಆ ಉಪಹಿತ ಚೇತನವನ್ನು ಆಶ್ರಯಿಸೋದು ಈ ಘಟದ ಅಜ್ಞಾನ. ನಾನು ಘಟ ಅನ್ನುವ ಜ್ಞಾನ ಇಲ್ಲದಂಗಾಗಿದ್ದು ಅದು ಆ ಘಟದೊಳಗಿರುವ ವಿಷಯ ಉಪಹಿತ ಚೇತನವನ್ನು ಆಶ್ರಯಿಸಿದೆಯೋ ಅಥವಾ ಘಟದ ಮತ್ತಿನೆನದಲ್ಲಿ ಆವರಣವನ್ನು ಆಶ್ರಯಿಸಿದೆಯೋ? ಈ ಅಜ್ಞಾನ ಎಂಥ ಚೇತನವನ್ನು ಆಶ್ರಯಿಸ್ತದ ಅಂತಂದ್ರೆ ಅಂತಃಕರಣ ಸಮೇತವಾದ ಚೇತನವನ್ನು ಆಶ್ರಯಿಸ್ತದ. ಅಜ್ಞಾನ ಘಟದಲ್ಲಿ ಇದೆ, ಆದರೆ ಅದು ಆಶ್ರಯ ಎಲ್ಲಿ ತಗೊಂಡದಂತಂದ್ರ ಅಂತಃಕರಣ. ಯಾವನು ಆತ್ಮ ಜೀವ ಅದನಲ್ಲ, ಅವನ ಅಂತಃಕರಣದ ಸಮೇತವಾಗಿರುವಂತ ಚೇತನ ಏನದಲ್ಲ, ಅವನ ಚೇತನದಾಗ ಅದು ಆಶ್ರಯ ತಗೊಂಡದು. ಘಟದೊಳಗಿರುವ ಉಪಹಿತ ಚೇತನ ಈಗೇನಂತಂದ್ರೆ ಅಜ್ಞಾನ ಚೇತನವನ್ನು ಆಶ್ರಯಿಸಿರುತ್ತದೆ. ಮತ್ತ ಇಲ್ಲಿ ಬಿಡಿಸಿ ಹೇಳಕತ್ತಿದ್ದು ಮುಖ್ಯವಾಗಿದ್ದೇನಂದ್ರೆ ಅಜ್ಞಾನ ಚೇತನವನ್ನು ಆಶ್ರಯಿಸಿರುತ್ತದೆ, ಅಜ್ಞಾನ ಜಡವನ್ನು ಆಶ್ರಯಿಸಿರುವುದಿಲ್ಲ ಅಂಥೇಳಿ ನಿಯಮ. ಆದ್ರ ಎಂಥ ಚೇತನವನ್ನ? ಘಟದೊಳಗ ಬ್ರಹ್ಮಚೇತನ ಅದಲ್ಲ, ಎಲ್ಲಾ ವಸ್ತುಗಳೊಳಗೆ ಬ್ರಹ್ಮಚೇತನ ಅದ. ಅಲ್ಲಿ ಏನರೇ ಅಜ್ಞಾನ ಅದ ಏನು? ಇಲ್ಲ. ಅದು ಅಜ್ಞಾನ ಎಲ್ಲಿ ಅದಂದ್ರೆ ಅಂತಃಕರಣ ಸಮೇತವಾದ ಚೇತನವನ್ನು ಆಶ್ರಯಿಸದ. ಅಂತಃಕರಣ ಎಲ್ಲದ? ಜೀವನಲ್ಲದ. ಒಂದು ಜೀವಿ, ಮನುಷ್ಯ ಅಥವಾ ಮತ್ತಾವುದೋ ಪ್ರಾಣಿ ಇರ್ತದಲ್ಲ, ಆ ಜೀವನಲ್ಲಿ ಈ ಒಂದು ಅಂತಃಕರಣದ ಎಲ್ಲಿ ಅಂತಃಕರಣ ಅದ ಅಲ್ಲಿ ಚೇತನ ಇರ್ತದ. ಆ ಚೇತನವನ್ನ ಇದು ಆಶ್ರಯಿಸಿರ್ತದ. ಯಾವುದು? ಅಜ್ಞಾನ. ಇದನ್ನು ತಿಳ್ಕೋಬೇಕು. ಚೇತನವು ಅಜ್ಞಾನಕ್ಕೆ ಆಶ್ರಯವಾಗಿದೆ ಮತ್ತು ವಿಷಯವೂ ತಾನೇ ಆಗಿದೆ. ವಿಷಯ ಆಗ್ಯದಂದ್ರೆ ತಾನೇ ಮರೆಯಾಗಿಬಿಟ್ಟದ. ಅಜ್ಞಾನಕ್ಕೆ ಆಶ್ರಯ ಕೊಟ್ಟು ಅಜ್ಞಾನನೇ ಮುಂದಾಗ್ಯದ. ವಿಷಯವಾಗಲ್ಪಟ್ಟ ಯಾವ ಘಟವಿರುವುದೋ ಅದು ತಮೋಗುಣದ ಕಾರ್ಯವಿರುತ್ತದೆ. ಆದ್ದರಿಂದ ಸ್ವರೂಪತಃ ಜಡವಿರುತ್ತದೆ. ಅಂದ್ರೆ ಅಂತಃಕರಣ ವೃತ್ತಿಗೆ ವಿಷಯವಾದ ಘಟವು ತಮೋಗುಣದ ಕಾರ್ಯವಿರುತ್ತದೆ ಮತ್ತು ಅದರಲ್ಲಿ ಘಟದ ಅಜ್ಞಾನ ಹಾಗೂ ಅದರ ಆವರಣವಿರುತ್ತದೆ ಎಂಬ ಈ ವಿಷಯದಲ್ಲಿ ಈ ಸಂಶಯ ಉತ್ಪತ್ತಿಯಾಗ್ಲಕತ್ತದ. ಏನ್ ಸಂಶಯ? ಅಜ್ಞಾನ ಚೇತನವನ್ನು ಆಶ್ರಯಿಸಿರುತ್ತದೆ ಅಂತಂದ್ರ ಘಟದ ಒಳಗ ಅಜ್ಞಾನ ಅಂತ ಏನಾರೆ ಅದ ಏನು ಅಂತ ಒಂದು ಸಂಶಯ ಬರ್ಲಕತ್ತದ. ಘಟದೊಳಗ ಅಜ್ಞಾನ ಇಲ್ಲ. ಅಜ್ಞಾನ ಹಾಗೂ ಅದರ ಆವರಣವು ವಿಚಾರ ದೃಷ್ಟಿಯಿಂದ ಚೇತನದಲ್ಲಿ ಇರುತ್ತದೆ, ಘಟದಲ್ಲಿ ಇರುವುದಿಲ್ಲ. ಏಕೆಂದರೆ ಅಜ್ಞಾನವು ಚೇತನದಲ್ಲಿ ಆಶ್ರಯದಲ್ಲಿ ಇರುತ್ತದೆ ಮತ್ತು ಚೇತನವೇ ಚೇತನವನ್ನೇ ವಿಷಯ ಮಾಡುತ್ತದೆ. ಘಟ ಅಂತ ತಿಳಿಯುವುದಕ್ಕಿಂತ ಮೊದಲು ಏನಾಗಿತ್ತು? ಅಜ್ಞಾನದಿಂದ ಘಟ ಆವರಿಸಿತ್ತು. ಘಟದ ಜ್ಞಾನ ಎಲ್ಲಿಯ ತನಕ ಆಗಿಲ್ಲವೋ ವೃತ್ತಿ ಏನೋ ಘಟಕ್ಕೆ ಸಂಬಂಧವಾಗಿದೆ, ಆದರೆ ಘಟದ ಸಮಾನಾಕಾರ ತಾಳಿ ಆವರಣ ಭಂಗ ಮಾಡಲು ಆಗುತ್ತಿಲ್ಲ. ಏಕೆಂದರೆ ಅಲ್ಲಿ ಕತ್ತಲೆ ಇದೆ. ಆವರಣ ಭಂಗವಾಗಲಾರದ ಕಾರಣ ಚಿದಾಭಾಸನೆಗೆ ಅದು ಏನು ಅಂತ ತಿಳಿಯುತ್ತಿಲ್ಲ. ಘಟದೊಳಗೆ ಅಜ್ಞಾನ ಇಲ್ಲ. ಇಲ್ಲಿ ಅಜ್ಞಾನ ಯಾರಿಗುಂಟಾಗ್ಲಕತ್ತದ? ಬೆಳಕಿಲ್ಲದಕ್ಕ ಚಿದಾಭಾಸನಿಗೆ ಆಗ್ಲಕತ್ತದ. ಚಿದಾಭಾಸ ಘಟದಾಗ ಇಲ್ಲ. ಚಿದಾಭಾಸ ನಮ್ಮ ಅಂತಃಕರಣದಾಗ ಅದನ. ಅಂದ್ರೆ ಪ್ರಕಾಶವಾಗುತ್ತಿಲ್ಲ. ಅಂದ್ರೆ ಯಾವಾಗ ವೃತ್ತಿಯು ಘಟದ ಆಕಾರ ತಾಳುತ್ತದೆಯೋ ಆವಾಗ ಘಟದ ಆವರಣ ಭಂಗವಾಗುತ್ತದೆ. ಇಲ್ಲಿರುವ ಸಮಸ್ಯೆ ಏನೆಂದರೆ ಆ ಆವರಣವು ಜಡವಸ್ತುವಾದ ಘಟದಲ್ಲಿದೆಯೋ ಅಥವಾ ಘಟ ಅವಚ್ಛಿನ್ನವಾದ ಉಪಹಿತ ಚೇತನವಾಗಿದೆಯೋ? ಇಲ್ಲಿ ಮತ್ತೆ ಸಂಶಯ ಬರುತ್ತಿದೆ. ಈಗ ಈ ವೃತ್ತಿಯು ಘಟಾಕಾರ ತಾಳಿ ಘಟದ ಆವರಣ ಭಂಗವಾಗಿದೆ ಅಂತ ತಿಳಿದುಕೊಳ್ಳಿರಿ. ಆವರಣ ಅಂದ್ರೆ ಅಜ್ಞಾನ.
ಆವರಣ ಅಜ್ಞಾನವು ಜಡವಾದ ಘಟದೊಳಗಿದೆಯೋ ಅಥವಾ ಘಟದ ಉಪಹಿತ ಚೇತನದೊಳಗಿದೆಯೋ? ಇದೇ ಮುಖ್ಯ ಸಮಸ್ಯೆ. ಇದರಿಂದ ಓದಿದ್ದು ಬಿಡ್ರಿ, ಇಲ್ಲದ ಮೊದಲ ಘಟದೊಳಗಿರುವ ಈ ನೀವು ಚೇತನವನ್ನು ಆಶ್ರಯಿಸಿ ಇರುತ್ತದೆ ಅಂತಂದ್ರೆ ಆ ಚೇತನ ಘಟದಾಗನೂ ಅದ ಚೇತನ, ಉಪಹಿತ ಚೇತನ, ಅದನ್ನು ಆಶ್ರಯಿಸೋದು ಅಂತ ಕೇಳಿದಾಗ ಘಟಾಕಾರ ವೃತ್ತಿ ಆಗುವುದರಿಂದ ಘಟದ ಆವರಣ ಭಂಗವಾಗುತ್ತದೆ ಎಂದು ನೀವೇ ಹೇಳುತ್ತಿರುವಿರಿ ಗುರುಗಳೇ. ಆ ಅಜ್ಞಾನವು ಘಟದ ಆಶ್ರಯದಲ್ಲಿರುತ್ತದೇನು? ಅಜ್ಞಾನ ಘಟದ ಆಶ್ರಯದಾಗಿರುತ್ತದೆ ಅಂದರೆ ಘಟವು ತಾನೇ ಅಜ್ಞಾನದ ಕಾರ್ಯವಾಗಿದೆ. ಅಜ್ಞಾನವು ಅಜ್ಞಾನಕ್ಕೆ ಆಶ್ರಯವಾಗಿ ಇರುವುದು ಸಾಧ್ಯವಿಲ್ಲ. ಘಟ ಅನ್ನೋದು ಗೊತ್ತಿಲ್ಲ ಅನ್ನೋದು ಘಟಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಘಟನೆ ಅಜ್ಞಾನದ ಕಾರ್ಯದ, ಆವರಣ ಯಾವತ್ತು ಚೇತನದ ಆಶ್ರಯದಲ್ಲಿರುತ್ತದ. ಆವರಣ ಅನ್ನೋ ಶಬ್ದ ಏನದ ಅಜ್ಞಾನನೇ, ಆದರೆ ಚೇತನದ ಆಶ್ರಯದಲ್ಲಿರುವ ಕಾರಣ ಅದು ಆವರಣ ಅನ್ನಿಸ್ಕೊಳಕತ್ತದ. ಆವರಣ ಅನ್ನಿಸ್ಕೊಳಕತ್ತದ. ಈ ಸಂಶಯ ಉತ್ಪತ್ತಿಯಾಗುತ್ತದೆ. ಅಜ್ಞಾನ ಮತ್ತು ಆವರಣ ವಿಚಾರ ದೃಷ್ಟಿಯಿಂದ ಚೇತನದಲ್ಲಿರುತ್ತದೆ, ಜಡವಾದ ಘಟದೊಳಗೆ ಇರುವುದಿಲ್ಲ. ಏಕೆಂದರೆ ಅಜ್ಞಾನವು ಚೇತನದಲ್ಲಿ ಆಶ್ರಯದಲ್ಲಿರುತ್ತದೆ ಮತ್ತು ಚೇತನವನ್ನೇ ವಿಷಯ ಮಾಡುತ್ತದೆ. ಇದು ವೇದಾಂತ ಸಿದ್ಧಾಂತ. ಸ್ವ ಆಶ್ರಯ ಸ್ವ ವಿಷಯ ಅಂದರೆ ಅಜ್ಞಾನಕ್ಕೆ ಚೇತನವೇ ಆಶ್ರಯ ಮತ್ತು ಅಜ್ಞಾನಕ್ಕೆ ಚೇತನವೇ ವಿಷಯ. ಕೋಣೆಯಲ್ಲಿ ಕತ್ತಲೆಯಿಂದ ತುಂಬಿದೆ. ಕತ್ತಲೆಯೇನಾಗಿದೆ? ಕೋಣೆಯಲ್ಲಿನ ಪದಾರ್ಥಗಳನ್ನು ಕತ್ತಲೆ ತಿಳಿಯಗೊಡದ ಹಾಗೆ ಮಾಡಿದೆ. ಅಷ್ಟೇ ಅಲ್ಲ, ಕತ್ತಲೆಯು ಯಾವ ಕೋಣೆಯನ್ನು ಆಶ್ರಯ ಮಾಡಿದೆಯೋ ಆ ಕೋಣೆಯನ್ನು ತಿಳಿಯಗೊಡದ ಹಾಗೆ ಮಾಡಿದೆ. ಅಂದ್ರೆ ಕತ್ತಲೆಯು ಕೋಣೆಯನ್ನೇ ಆಶ್ರಯ ಮಾಡಿ ಕೋಣೆಯನ್ನು ಮತ್ತು ಅದರೊಳಗಿನ ಪದಾರ್ಥಗಳನ್ನು ತಿಳಿಯದಂತೆ ಮಾಡಿದೆ. ಹಾಗಾಗಿ ಈ ಅಜ್ಞಾನವು ಚೇತನವನ್ನೇ ಆಶ್ರಯ ಮಾಡಿದೆ ಮತ್ತು ಚೇತನವನ್ನೇ ತಿಳಿಯಗೊಡದಂತೆ ಮಾಡಿದೆ. ಆದ್ದರಿಂದ ಆಭಾಸನು 7 ಅವಸ್ಥೆಗಳನ್ನು ನಿರೂಪಣೆ ಮಾಡುವ ಪ್ರಸಂಗದಲ್ಲಿ ಯಾವ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸನನ್ನು ಹೇಳಿರುವುದೋ ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ಇಲ್ಲಿ ಅಂತಃಕರಣ ಅನ್ನೋದು ಬೇಕು. ಅಂತಃಕರಣ ಮತ್ತು ಆಭಾಸ ಅವೆರಡು ಜೊತೆಯಾಗಿರ್ತಾವ. ಅದೇ ವೃತ್ತಿ. ಅಂತಃಕರಣ ಅಂದ್ರೆ ಅಂತಃಕರಣ ಇರಲಾರ್ದಂಥದ್ದು ಉಪಹಿತ ಚೇತನ ಏನದಲ್ಲ ಘಟ, ಅದನ್ನ ಆಶ್ರಯ ಮಾಡಿಲ್ಲ. 7 ಅವಸ್ಥೆಗಳು ಹೇಳಿದ್ರೆ ಹೊರ ಜಗತ್ತಿನ ಯಾವ ವಸ್ತುಗಳನ್ನು ತಗೊಂಡು ಅಜ್ಞಾನ ಅಂತ ಹೇಳಿಲ್ಲ ಅವರು. ಸಪ್ತ ಅವಸ್ಥೆಗಳು ಏನ್ ಹೇಳ್ಯಾರ? ನಿಮ್ಮ ಒಳಗಿಂದೇ ತಗೊಂಡು ಹೇಳ್ಯಾರಿಲ್ಲ. ಅಂತಃಕರಣ ಮತ್ತು ಆಭಾಸನನ್ನ ಕುರಿತು ಹೇಳ್ಯಾರ. ಹೊರಗಿನ ವಸ್ತುಗಳನ್ನು ತಗೊಂಡು ಹೇಳಿಲ್ಲ. 7 ಅವಸ್ಥೆಗಳು. ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ನಾನು ಅಜ್ಞಾನಿ ಇರುತ್ತೇನೆ ಎಂಬ ಅಭಿಮಾನವು ಅಂತಃಕರಣ ಸಹಿತ ಆದ ಆಭಾಸನಿಗೆ ಆಗುತ್ತದೆ. ಆ ಅಂತಃಕರಣ ರಹಿತವಾದ ಘಟಕ್ಕಾಗಲಿ ಘಟದ ಉಪಹಿತ ಚೇತನಕ್ಕಾಗಲಿ ಆಗುವುದಿಲ್ಲ. ನೋಡ್ರಿ ಹೆಂಗದ. ನಾನು ಅಜ್ಞಾನಿ ಇರುತ್ತೇನೆ ಅಂತ ಹೇಳಕ್ಕೆ ಆ ಘಟ ಏನಾರೆ ಅಂತದೇನು ಅನ್ನಂಗಿಲ್ಲ. ಆ ಘಟದ ಉಪಹಿತ ಚೇತನ ಅದಕ್ಕೆ ನಾ ಅಜ್ಞಾನಿ ಅನ್ಕೊಳಕ್ ಹೋಗ್ತದ, ಅದನ್ನು ಅನ್ನಂಗಿಲ್ಲ. ನಾ ಅಜ್ಞಾನಿ ಇರುತ್ತೇನೆ ಅಂತ ಯಾರಂತಾರ? ಅಂತಃಕರಣ ಸಹಿತನಾದ ಆಭಾಸ ಅಂತಾನ. ಈಗ ನಾವು 7 ಅವಸ್ಥೆಗಳನ್ನು ಹೇಳಿಕೊಂಡು ಬಂದಿದ್ದೇವೆ. ಚಿದಾಭಾಸನ 7 ಅವಸ್ಥೆಗಳು ಏನು ಹೇಳಿಕೊಂಡು ಬಂದಿದ್ದೇವಲ್ಲ, ಆ ಚಿದಾಭಾಸನ 7 ಅವಸ್ಥೆಗಳಲ್ಲಿ ಅಜ್ಞಾನಕ್ಕೆ ಆಶ್ರಯವಾಗಿರತಕ್ಕಂಥ ಆಭಾಸ ಅಂತ ಹೇಳಿದ ಹಾಗೆ ಆಗಿದೆ. ಆದರೂ ಆಭಾಸನು ಏನಾಗ್ಯಾನ? ಅಜ್ಞಾನಕ್ಕೆ ಆಶ್ರಯವಾಗಿಲ್ಲ. ಆಭಾಸ ಅಜ್ಞಾನಕ್ಕೆ ಆಶ್ರಯವಾಗಲ್ಲ. ಯಾಕಂತಂದ್ರ ಆಭಾಸ ತಾನು ಸ್ವತಃ ಅಜ್ಞಾನಿ ಅದನ. ಹಿಂಗಾಗಿ ಒಂದು ಅಜ್ಞಾನ ಇನ್ನೊಂದು ಅಜ್ಞಾನಕ್ಕೆ ಅವಕಾಶ ಕೊಡ್ಲಿಕ್ಕೆ ಆಗಂಗಿಲ್ಲ. ಅಜ್ಞಾನ ಅಭಿಮಾನಿ ಆಗಿರ್ತಾನ ಅಷ್ಟೇ. ಆಭಾಸ ಅಜ್ಞಾನಿ ಆಗಿರಲ್ಲ, ಅಜ್ಞಾನದ ಅಭಿಮಾನಿ ಆಗಿರುತ್ತಾನ. ನಾನು ಅಜ್ಞಾನಿ ಅಂತ ಅಭಿಮಾನಿ ಆಗಿದ್ದಾನೆ ಹೊರತು ಅಭಿಮಾನಕ್ಕೆ ಆಶ್ರಯವಾಗಿಲ್ಲ. ಅಭಿಮಾನಕ್ಕೆ ಅವ ಏನಾಗ್ಯಾನ? ಮುಖ್ಯ ಆಶ್ರಯವಾಗಿಲ್ಲ. ಅವ ದುಡ್ಡು ತಿಜೋರಿಯಲ್ಲಿದೆ, ಅದು ಮುಖ್ಯ ಆಶ್ರಯ. ನಾನು ಶ್ರೀಮಂತ ಎಂಬ ಅಭಿಮಾನಕ್ಕೆ ಆಶ್ರಯ ಸಾಹುಕಾರ. ಇಲ್ಲೇನಾಗ್ಯದ? ಮುಖ್ಯ ರೂಪ ಆಶ್ರಯ. ದುಡ್ಡಿಗೆ ಮುಖ್ಯ ರೂಪ ಆಶ್ರಯ ತಿಜೋರಿ.
ಮತ್ತೆ ನಾನು ಸಾಹುಕಾರ ಅಂತೇಳಿಕೆ ನಾನು ಶ್ರೀಮಂತ ಅಂತ ಸಾಹುಕಾರ ಅಂತನಲ್ಲ, ಅದು ಅಭಿಮಾನ ರೂಪ ಆಶ್ರಯ. ಹಂಗ ಕೂಟಸ್ಥ ಏನದನ ಅಜ್ಞಾನದ ಮುಖ್ಯ ಆಶ್ರಯ, ಆಭಾಸ ಏನದನ ಅಭಿಮಾನ ರೂಪ ಆಶ್ರಯ. ನಿನ್ನೆ ಹೇಳಿದ್ದೆ, ಮತ್ತೆ ರಿಪೀಟ್ ಮಾಡ್ಲಕತ್ತೀನಿ, ಚಂದ ತಿಳ್ಕೋಬೇಕು. ಅದೇ ರೀತಿ ಅಜ್ಞಾನವು ಚೇತನವನ್ನು ಆಶ್ರಯಿಸಿದೆ, ಆದರೆ ಆಭಾಸನು ನಾನು ಅಜ್ಞಾನಿ ಅಂತ ಅಭಿಮಾನ ಪಡುತ್ತಿದ್ದಾನೆ. ಚೇತನ ಏನು? ಅಜ್ಞಾನಕ್ಕೆ ಆಶ್ರಯ ಕೊಟ್ಟದ, ತಾನು ಅಜ್ಞಾನಿ ಅನ್ಕೋತದ ಏನದು ಚೇತನ ಏನ್ರಿ? ಚೇತನ ಅಜ್ಞಾನಕ್ಕೆ ಆಶ್ರಯದಾತ, ಆದ್ರೆ ನಾನು ಅಜ್ಞಾನಿ ಅಂತದ ಅನ್ನಂಗಿಲ್ಲ. ಆಭಾಸ ಅಂತ, ಆದ್ರ ಅಜ್ಞಾನ ಆಭಾಸನೊಳಗಿಲ್ಲ, ಅಜ್ಞಾನ ಕೂಟಸ್ಥನೊಳಗಾದ. ನೋಡ್ರಿ ಹೆಂಗದ, ಅಜ್ಞಾನ ಇರೋದು ಕೂಟಸ್ಥನೊಳಗ, ಆಭಾಸ ನಾನು ಅಜ್ಞಾನಿ ಅಂತನ. ರೊಕ್ಕ ಇರೋದು ತಿಜೋರಿ ಒಳಗ, ಸಾಹುಕಾರ ಏನಂತಾನ ನಾನು ಶ್ರೀಮಂತ ಅಂತನ. ಎಂತ ದೃಷ್ಟಾಂತ, ಅವನ ಜೋಬ್ನಾಗ ₹1 ಇಲ್ಲ, ಅವ ಶ್ರೀಮಂತ ಅಂತಾನ. ಅಜ್ಞಾನ ದುಡ್ಡು, ಅಜ್ಞಾನ ಅಂದ್ರೆ ದುಡ್ಡು, ತಿಜೋರಿ ಅಂದ್ರೆ ಚೇತನ, ಇವನು ಮುಖ್ಯ ಆಶ್ರಯ. ಅಜ್ಞಾನದ ಅಭಿಮಾನಿ ಅಂತಂದ್ರೆ ಆಭಾಸ, ನಾನು ಅಜ್ಞಾನಿ ಅಂತೇಳಿ ಅಭಿಮಾನ ರೂಪ ಆಶ್ರಯ. ದುಡ್ಡಿಗೆ ಮುಖ್ಯ ಆಶ್ರಯ ತಿಜೋರಿ. ಅದೇ ರೀತಿ ಅಜ್ಞಾನಕ್ಕೆ ಮುಖ್ಯ ಆಶ್ರಯ ಯಾರು? ಕೂಟಸ್ಥ. ಆಭಾಸನು ಅಜ್ಞಾನಕ್ಕೆ ಅಭಿಮಾನ ರೂಪ ಆಶ್ರಯವಾಗಿದ್ದಾನೆ ಹೊರತು ಮುಖ್ಯ ಆಶ್ರಯವಲ್ಲ. ನಾನು ಅಜ್ಞಾನಿ ಇರುತ್ತೇನೆ ಎಂಬ ಅಭಿಮಾನವು ಅಂತಃಕರಣ ಸಹಿತನಾದ ಆಭಾಸನಿಗೆ ಆಗುತ್ತದೆ. ಈ ಕಾರಣದಿಂದ ಆಭಾಸನು ಅಜ್ಞಾನಕ್ಕೆ ಆಶ್ರಯ ಅಂತ ಹೇಳಿದ್ದಾರೆ. ಇದೇನಾಗ್ತದಪ್ಪ ಅಂದ್ರೆ, ನಾನು ಶ್ರೀಮಂತ ಅನ್ನೋ ಅಭಿಮಾನ ಯಾರಿಗೆ ಆಗ್ತದ? ಆಭಾಸಗೆ ಆಗ್ತದ. ಆ ಕಾರಣದಿಂದ ಅಜ್ಞಾನಕ್ಕೆ ಆಭಾಸ ಆಶ್ರಯ ಅಂತಾರ. ಅವನ ಬಳಿ ₹1 ಕೋಟಿ ಅದಾವಪ್ಪ ಅಂತೇಳಿ ಸಾಹುಕಾರಗಂತಾರ. ಸಾಹುಕಾರನ ಬಳಿ ₹1 ಕೋಟಿ ಅದಾವಪ್ಪ ಅಂತಂದ್ರೆ, ಅಂಗಿ ದೋತ್ರ ಕಳೆದ್ ನೋಡಿದ್ರೆ ಅಲ್ಲಿ ಬಳಿ ₹1 ಇಲ್ಲ. ರೊಕ್ಕ ಎಲ್ಲಿದಾವ? ತಿಜೋರಿಗೆ ಅದಾವ. ಆ ಲೆಕ್ಕದಾಗ, ಆ ದೃಷ್ಟಿಯಿಂದ ಆಭಾಸನ ಬಳಿ ಒಂದು ಅಜ್ಞಾನ ಆದಂತ ಈ ರೀತಿ ಹೇಳ್ಯಾರ ಹೊರತು ಆಭಾಸ ನಿಜವಾದ ಆಶ್ರಯದಾತ ಅಲ್ಲ. ಸುಳ್ಳೇನು? ಅವನ ಬಳಿ ₹1 ಕೋಟಿ ಇದ್ದದ್ದು ಸುಳ್ಳೇನು? ಅದವ ಇಲ್ಲ? ಅದವ. ಆದ್ರೆ ಅವನ್ನೆಲ್ಲ ಅಂಗಿ ಪ್ಯಾಂಟ್ ಕಳೆದ್ರು ₹1 ಇಲ್ಲ ಜೋಬ್ನಾಗ. ಎಲ್ಲದವ? ತಿಜಾರಿಗೆ ಅದಾವ. ಆದ್ರ ಇವೊಂದು ಅಭಿಮಾನ ರೂಪ ಆಶ್ರಯ ಏನದಲ್ಲ, ಆ ಅಭಿಮಾನ ರೂಪ ಆಶ್ರಯದ ದೃಷ್ಟಿಯಿಂದ ಅವನಿಗೆ ಕೋಟ್ಯಾಧೀಶ ಅಂತಂತಾರೆ ಹೊರತು ಅವ ಮುಖ್ಯ ಆಶ್ರಯ ಅಲ್ಲ ಆಭಾಸ. ಹಾಗಾದರೆ ಅಜ್ಞಾನಕ್ಕೆ ಮುಖ್ಯ ಆಶ್ರಯ ಯಾವುದು ಅಂತಂದ್ರೆ ಅಂತಃಕರಣ ಉಪಹಿತ ಚೇತನ. ಆಭಾಸ ಸಹಿತ ಅಂತಃಕರಣವೂ ಅಲ್ಲ, ಅಂತಃಕರಣ ಸಹಿತ ಆಭಾಸ ಅಲ್ಲ. ಅದಕ್ಕೆ ಮುಖ್ಯವಾದ ಆಶ್ರಯ ಯಾರ್ದು ಅಂತಂದ್ರೆ ಉಪಹಿತ ಅಂತಃಕರಣದೊಳಗಿರುವಂತ ಉಪಹಿತ ಚೇತನ. ಅಜ್ಞಾನಕ್ಕೆ ಅಭಿಮಾನಿಯಾಗಿದ್ದರಿಂದ ಆಭಾಸನನ್ನ ಅಜ್ಞಾನಕ್ಕೆ ಆಶ್ರಯ ಅಂತ ಹೇಳಲ್ಪಟ್ಟಿದೆ. ಆದರೆ ಮುಖ್ಯ ಆಶ್ರಯ ಚೇತನವೇ ಇರುತ್ತದೆ ಹೊರತು ಆಭಾಸ ಸಹಿತ ಅಂತಃಕರಣವಲ್ಲ. ಏನ್ ಮಾಡಬೇಕು? ಅವನಿಗೆ ಆಶ್ರಯ ಕೊಟ್ಟವ್ರು ಯಾರು? ಈಗ ಒಬ್ಬ ವ್ಯಕ್ತಿ ಜೊತೆಗೆ ನಿಮಗ ಸರಿ ಹೋಗ್ತಾ ಇಲ್ಲ ಅಂದತ್ನಾಗ ಏನ್ ಮಾಡಬೇಕು? ನಿಮ್ಮ ಹೃದಯದೊಳಗೆ ಅವನಿಗೆ ಆಶ್ರಯ ಇರ್ಲಿಕ್ಕಿಲ್ಲ. ಆದ್ರ ಪರಮಾತ್ಮನ ರಾಜ್ಯದೊಳಗ ಮುಖ್ಯ ಆಶ್ರಯ ಯಾರು? ಪರಮಾತ್ಮ. ಗಾಳಿ ಬೆಳಕ ನೀರ ಏನೆಲ್ಲ ಕೊಟ್ಟು ಅವನೇ ಸಾಕುವ ಸಮಯದಲ್ಲಿ ನಮ್ದೇನದಪ್ಪ ಅಂತಂದು ನೀವು ಹಿಂದಕ್ಕೆ ಸರ್ಕೊಂಡ್ರ ನೀವು ಪರಮಾತ್ಮ ಸ್ವರೂಪನೇ ಆತೀರಿ, ಕೂಟಸ್ಥ ಸ್ವರೂಪ ಆತೀರಿ. ಅದನ್ನ ಬಿಟ್ಟು ನೀವೇನ್ ಮಾಡ್ತೀರಿ? ವಿಶೇಷ ಚೇತನ ಆಗಿ ಇದು ಜ್ಞಾನ, ಇದು ಅಜ್ಞಾನ, ಇದು ಸತ್ಯ, ಇದು ಮಿಥ್ಯ, ಇದು ಭಕ್ತ, ಇದು ಭವಿ
ಅಂತೇಳಿ ಬೇರ್ಪಡಿಸಿ ಏನ್ ಮಾಡ್ತೀರಿ, ಅಶುದ್ಧವಾದದ್ದನ್ನ ಬಿಸಾಕಿ ಶುದ್ಧವಾದದ್ದನ್ನ ಇಟ್ಕೊಳಕ್ ಹೋಗ್ತಿರಲ್ಲ, ಆವಾಗ ಏನಾಗ್ಬಿಡ್ತೀರಿ, ಆಭಾಸ ಆಗ್ಬಿಡ್ತೀರಿ, ವಿಶೇಷ ಚೇತನ ಆತೀರಿ. ವಿಶೇಷ ಚೇತನ ಆದ್ರ ಈ ರೀತಿ ಮಾಡ್ತೀರಿ, ಕೂಟಸ್ಥ ಆದ್ರೆ ಅಂತಂದ್ರೆ ಆ ರೀತಿ ಮಾಡ್ತೀರಿ. ಹೆಂಗದ? ಅದು ಬೇಕು ಇದು ಬೇಕು, ಎರಡು ಇರಬೇಕು, ಎರಡು ಅವಶ್ಯಕತೆ ಅದಾವ. ಹೌದಾ ಇಲ್ಲ? ಕೂಟಸ್ಥ ಆಗೋದನ್ನು ಅವಶ್ಯಕತೆ ಅದ, ವಿಶೇಷ ಆಗೋದನ್ನು ಅವಶ್ಯಕತೆ ಅದ. ವಿಶೇಷ ಆದ್ರ ಒಂದು ವ್ಯಕ್ತಿಯ ಕೆಟ್ಟ ಗುಣಗಳು ಗೊತ್ತಾಗ್ತಾವ. ಕೂಟಸ್ಥ ಆದ್ರ ಎಂತ ಬೇಕಿರ್ಲಕ್ಕ ಆಶ್ರಯ ಕೊಡಂತ ವಿಶಾಲ ಹೃದಯ ಬರ್ತೋ. ಒಂದು ವಸ್ತುವಿನ ಗುಣ ಸ್ವಭಾವ ತಿಳಿಬೇಕಾದ್ರೆ ವಿಶೇಷ ಆದ್ರೆ ಗೊತ್ತಾಗ್ತದ. ಅದ್ರ ಬಗ್ಗೆ ರಾಗದ್ವೇಷ ಇಟ್ಕೊಳ್ಳಾರ್ದೆ ಅದಕ್ಕೆ ಆಶ್ರಯ ಕೊಟ್ರೆ ಕೂಟಸ್ಥ. ಈಗ ವಿಷ ಆದ ಅಂತೇಳಿ ಅಮೃತ ವಿಷ ಎರಡು ಇಟ್ಟಾಗ ಇದು ಅಮೃತ ಇದು ವಿಷ ಅಂತೇಳಿ ಗೊತ್ತಾಗಬೇಕಾದ್ರೆ ಏನಾಗಬೇಕಾಗ್ತದೆ, ನಾವು ಇದು ಅಮೃತ ಇದು ವಿಷ ಅಂತ ಗೊತ್ತಾಗಬೇಕಾದ್ರೆ ವಿಶೇಷ ಚೇತನ ಆಭಾಸ ಆಗ್ಬೇಕಾಗ್ತದ. ವ್ಯಾವಹಾರಿಕ ಜಗತ್ತಿನೊಳಗ ಗುರುತಿಸ್ಬೇಕಲ್ಲ, ಗುರುತು ಬೇಕಲ್ಲ, ಐಡೆಂಟಿಟಿ. ಅದೇನದ, ವಿಶೇಷ ಚೇತನ ಆಗ್ಬೇಕಾಗ್ತದ. ವಿಷ ಇದ್ರೂ ಅದು ಎದಕ್ಕೆ ಉಪಯೋಗ ಆಗ್ತದ, ಅದನ್ನ ಹೆಂಗ್ ಬಳಸ್ಕೋಬೇಕು. ಮನಿ ತುಂಬಾ ವಿಷ ಅದಾವ, ಲಕ್ಷ್ಮಣ್ ರೇಖಾ ಅಂತ ಇಟ್ಟಿರಿ, ಫಿನಾಯಿಲ್ ಅಂತ ಇಟ್ಟಿರಿ, ಮತ್ತಿನ್ನೇನೇನೋ ಇಟ್ಟಿರಿ ಪಾಯ್ಸನ್ಗಳು. ಮನಿ ತುಂಬ ಅದಾವೆಲ್ಲ, ಗುಡ್ ನೈಟ್ ಕಾಯಿಲ್ ಅಂತ ಹಚ್ಕೊಂಡಿರಿ, ಎಲ್ಲ ವಿಷಯನೇ ಹೌದಿಲ್ಲ ಅವು. ವಿಷ ವಸ್ತುಗಳು ಮನಿ ತುಂಬ ಅದಾವ, ಎಲ್ಲ ಬಾತ್ರೂಮ್ ಹಿಡ್ಕೊಂಡು ಅಡಿಗೆ ಮನೆಯಾಗ ಎಲ್ಲ ಕಡೆ ಅದಾವ ಪಾಯ್ಸನ್ಗಳು. ಆದ್ರೆ ಅವನ್ನ ಹೆಂಗ್ ಉಪಯೋಗ ಮಾಡ್ಕೊಳಕತ್ತೀರಿ, ಅವಕ್ ಆಶ್ರಯ ಕೊಟ್ಟಿರ ಇಲ್ಲ? ಇರಿಬಿಗಳು, ಜಿರಳೆಗಳು, ನೊಣಗಳು, ಮತ್ತಿನ್ನೇನೋ ಪ್ರಾಣಿಗಳು, ನಿಮಗೆ ಬೇಡವಾದ ವಸ್ತು ಜೀವಿಗಳು ಬಂದು ಮನ್ಯಾಗ ಹೋಗಬಾರ್ದತ್ತೆ ಅವಕ್ಕೆಲ್ಲ ಏನೇನೋ ಇಲಿಗಳು, ಅವಕ್ಕೆಲ್ಲ ನೀವೇನ್ ಮಾಡ್ಲಕತ್ತೀರಿ, ಇಲಿ ಪುಡಿ ತಂದಿರಿ, ಅದು ವಿಷ ಅಂತೇಳಿ ತಿಳ್ಕೋಬೇಕಾದ್ರೆ ಆಭಾಸನ ಆಗ್ಬೇಕಾಗ್ತದ. ಮತ್ತ ಇಲಿ ಪುಡಿ ಅದು ಉಪ್ಪು ಹ್ಯಾಂಗ್ ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅದನ್ನ ಒಂದು ಜಾಗದಾಗ ಇಡ್ತಿರಿಲ್ಲ, ಅದು ಕೂಟಸ್ಥನ ಕೆಲಸ. ಇಲಿ ಪುಡಿ ಅಂತೇಳ ಜಗತ್ನಾಗ ಇಲ್ದಂಗ್ ಮಾಡ್ತೀರೇನು ಅದಕ್ಕೆ? ಎರಡೂ ಪಾತ್ರಗಳು ಅತಿ ಅವಶ್ಯಕತೆ ಅದಾವ. ಎರಡೂ ಪಾತ್ರಗಳು ಅತಿ ಕೂಟಸ್ಥನೂ ಆಗ್ಬೇಕು, ಆಭಾಸನೂ ಆಗ್ಬೇಕು. ಹೆಂಗದ ನೋಡ್ರಿ, ಇದು ಪಾಯ್ಸನ್, ಇದು ತಿಂದ್ರೆ ಸಾಯ್ತನ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅದನ್ನೇನ್ ಮಾಡಿದ್ರಿ, ತಿಪ್ಪೆಗೆ ಹಾಕಿಬಿಡ್ತೀರಾ? ಅದು ಎದಕ್ಕೆ ಉಪಯೋಗ ಆಗ್ತದ? ಇಲಿಗಳನ್ನ ಕೊಲ್ಲುವುದಕ್ಕ, ಜಿರಳೆಗಳನ್ನ ಕೊಲ್ಲುವುದಕ್ಕ, ಸೊಳ್ಳೆಗಳ ಕೊಲ್ಲೋದಕ್ಕ, ಬಚ್ಚಲು ಬಾತ್ರೂಮ್ಗಳದಾಗ ಸಣ್ಣ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲೋದಕ್ಕ, ಹಾರ್ಪಿಕ್ಕು ಅವು ಇವು ಏನೇನ ಇಟ್ಟಿರಲ್ಲ, ಅವೆಲ್ಲ ಪಾಯ್ಸನ್, ಕುಡಿದ್ರೆ ಸಾಯ್ತೀವಿ. ಆದ್ರೂ ಅವು ಏನ್ ಮಾಡ್ಲಕತ್ತೀವಿ, ಎದೆದಕ್ಕೆ ಉಪಯೋಗ ಆಗ್ತಾವ ಅಂತ ತಿಳ್ಕೊಂಡು ಅವಕ್ಕೊಂದು ಜಾಗದಾಗ ಇಟ್ಟಿವೆ ಇಲ್ಲ ಪಾಯ್ಸನ್ಗಳಿಗೆ, ಅವಕ್ಕೊಂದು ಪ್ಲೇಸ್ ಪ್ರೊವೈಡ್ ಮಾಡಿರಲ್ಲ, ಅದು ಕೂಟಸ್ಥನ ಕೆಲಸ. ಅದು ಏನಂತ ತಿಳ್ಕೊಳ್ಳೋದು ಆಭಾಸನ ಕೆಲಸ. ಎರಡೂ ಬೇಕು. ಯಾವುದನ್ನು ನೀವು ಕೆಟ್ಟ ಅಂತ ರಿಜೆಕ್ಟ್ ಮಾಡಂಗಿಲ್ಲ, ಅದನ್ನ ಸದುಪಯೋಗ ಮಾಡ್ಕೊಳ್ಳೋದು ಕಲಿಬೇಕು. ಮುಂದಿನ ಭಾಗ ಎಲ್ಲಿಗೆ ಬಂತು? ಆಭಾಸ ಸಹಿತವಾದ ಅಂತಃಕರಣವು ಅಜ್ಞಾನದ ಕಾರ್ಯವಿರುತ್ತದೆ, ಕಾರಣ ಶರೀರದ ಕಾರ್ಯ. ಅಜ್ಞಾನಕ್ಕೆ ಆಶ್ರಯ ಅಲ್ಲದು. ಯಾವುದರ ಕಾರ್ಯವಾಗಿರುತ್ತದೆಯೋ ಅದು ಅದಕ್ಕೆ ಆಶ್ರಯವಾಗುವುದು ಸಂಭವಿಸುವುದಿಲ್ಲ. ಅಂದ್ರೆ ಅಂತಃಕರಣ ಮತ್ತು ಆಭಾಸವು ಅಜ್ಞಾನದ ಕಾರ್ಯವಾಗಿರುವುದರಿಂದ
ಆಭಾಸನು ಅಜ್ಞಾನಕ್ಕೆ ಆಶ್ರಯವಾಗುವುದು ಸಂಭವಿಸುವುದಿಲ್ಲ. ಅವ ಅಜ್ಞಾನದ ಅಭಿಮಾನಿ ಅಷ್ಟೇ. ನಾನು ಅಜ್ಞಾನಿ ಅನ್ನಬೇಕಾದರೂ ಸಹಿತ ಆಭಾಸನಿಗೆ ಎಂತ ತ್ರಾಸದ ನೋಡ್ರಿ. ಜ್ಞಾನಿ ಅನ್ನೋದು ಆಮೇಲಿನ ಮಾತು. ಅಜ್ಞಾನಿ ಅನ್ಕೊಳ್ಳಕ್ಕೂ ಅವನಿಗೆ ಅಧಿಕಾರ ಇಲ್ದಂಗೆ ಮಾಡಿಟ್ಟಾರ. ಅಜ್ಞಾನಕ್ಕೆ ಆಶ್ರಯ ಕೊಟ್ಟವರು ಯಜಮಾನ್ರವರ, ನಾನು ಅದರದ್ದು ಅಭಿಮಾನಿ ಅಷ್ಟೇ ಹೊರತು ನಾನು ಅಜ್ಞಾನಿ ಅಂತ ಸಹಿತ ಅನ್ಕೊಳಕ್ ಬರ್ಲಾರ್ದಂಗೆ ಮಾಡಿಟ್ಟಾರ ಅವನಿಗೆ ಆಭಾಸ. ವೇದಾಂತದಾಗ ಹೆಂಗ್ ನಿಂದಿರ್ಸಾರ ನೋಡ್ರಿ ಅವನಿಗೆ. ಅಜ್ಞಾನದ ಕಾರ್ಯ ಅಂತಃಕರಣ ಮತ್ತು ಆಭಾಸ ಇವೇನೋ ಅಜ್ಞಾನದ ಕಾರ್ಯವಾಗಿರೋಣದರಿಂದ ಆಭಾಸನು ಅಜ್ಞಾನಕ್ಕೆ ಆಶ್ರಯವಾಗುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಚೇತನವೇ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯವಿರುತ್ತದೆ. ಕಾರಣದ ಆಶ್ರಯದಲ್ಲಿ ಕಾರ್ಯವಿರುತ್ತದೆ ವಿನಃ ಕಾರ್ಯದ ಆಶ್ರಯದಲ್ಲಿ ಕಾರಣವಿರುವುದಿಲ್ಲ. ಬಂಗಾರದ ಆಶ್ರಯದಲ್ಲಿ ಆಭರಣವಿರುತ್ತದೆ ವಿನಃ ಆಭರಣದ ಆಶ್ರಯದಲ್ಲಿ ಬಂಗಾರ ಇರುವುದಿಲ್ಲ. ಇಷ್ಟೇ ಅದ. ಮಣ್ಣಿನ ಆಶ್ರಯದಲ್ಲಿ ಘಟ ಅದ. ಏನ್ ಘಟದ ಆಶ್ರಯದಾಗ ಮಣ್ಣದ? ಘಟ ಅದ. ಅದಕ್ಕೆ ಮಣ್ಣು ಅಂದ್ರೆ ಕೂಟಸ್ಥ, ಘಟ ಅಂತಂದ್ರೆ ಅಜ್ಞಾನ, ಆಭರಣ ಅಂದ್ರೆ ಅಜ್ಞಾನ, ಬಂಗಾರ ಅಂತಂದ್ರೆ ಕೂಟಸ್ಥ. ಅಜ್ಞಾನಕ್ಕೆ ಚೇತನವೇ ಆಶ್ರಯ, ಆಭಾಸ ಅಲ್ಲ. ಆಭಾಸ ಅಜ್ಞಾನಿ ಹೌದು. ಹೆಂಗ ಅಂತಂದ್ರೆ ಅಭಿಮಾನ ರೂಪಿ, ಅವನು ಮುಖ್ಯ ಆಶ್ರಯ ಅಲ್ಲ ಅನ್ನೋದಿಷ್ಟು ಹೇಳಿದ್ರು. ನೆಕ್ಸ್ಟ್ ಇದೇನಾಯ್ತು? ಸ್ವ ಆಶ್ರಯ. ಸ್ವ ಅಂತಂದ್ರೆ ಬ್ರಹ್ಮ, ಕೂಟಸ್ಥ, ಚೇತನ, ಸಾಕ್ಷಿ. ಅದರ ಆಶ್ರಯದಲ್ಲಿಯೇ ಏನಾಯ್ತು? ಅಜ್ಞಾನ ಇರುತ್ತದೆ. ಅದು ಎಲ್ಲದ? ಆಭಾಸ, ಅಂತಃಕರಣ ಇವೆಲ್ಲ ಎಲ್ಲಿರ್ತಾವ ಅಲ್ಲಿ ಮಾತ್ರ ಆ ಅಜ್ಞಾನ ಇರ್ತದ. ಈ ಅಂತಃಕರಣ ಆಭಾಸ ಇಲ್ಲದಲ್ಲಿ, ಆ ಜಡ ವಸ್ತುಗಳಲ್ಲಿ ಆ ಅಜ್ಞಾನ ಇರಂಗಿಲ್ಲ. ಜಗತ್ತಿನಲ್ಲಿ 100 ಹೈ ಅಂಧೇರ್ ನೈ ಅಂತ ಹೇಳ್ತಾರ. ದುನಿಯಾ ಮೇ 100 ಹೈ ಅಂಧೇರ್ ನೈ. ಈ ಜಗತ್ತಿನೊಳಗ ಬೆಳಕೆ ಅದ, ಕತ್ತಲೆ ಇಲ್ಲ. ಕತ್ತಲೆ ಎಲ್ಲಿ ಅದಂದ್ರೆ ನಿಮ್ಮ ಅಂತಃಕರಣದೊಳಗ. ಆ ಅಂತಃಕರಣದಲ್ಲಿ ಯಾವ ರೀತಿ ಅಭಿಮಾನ ರೂಪದಾಗದ. ಕತ್ತಲೆ ಎಲ್ಲಿ ಅದಂತಂದ್ರೆ ನಿಮ್ಮ ಆಶ್ರಯದಲ್ಲೇ ಆದ. ನೀವೇ ಆಶ್ರಯ ಕೊಟ್ಟಿರೋದಕ್ಕೆ. ನಿಮ್ಮ ಅಂತಃಕರಣ ಅವೇನು ಆಭಾಸ ಏನದಲ್ಲ, ಅದು ವೃತ್ತಿ ಅದರೊಳಗೆ ಆದ ಅಂತಂದ್ರೆ ಎಂಥದ್ದು? ಅಭಿಮಾನ ರೂಪ. ಕೂಟಸ್ಥನಲ್ಲೇ ಅಜ್ಞಾನದ. ಇದಕ್ಕೇನಂತ ಈ ವಿಶ್ಲೇಷಣೆ ಸ್ವ ಆಶ್ರಯ. ನಾಳೆಗೆ ಸ್ವ ವಿಷಯ, ಅದರ ಬಗ್ಗೆ ನಾಳೆ. ಏನ್ರಿ? ಭಾಳ ಚಂದ. ಅಜ್ಞಾನಿ ಎಲ್ಲಿ ಅದ ತಿಳ್ಕೊಳ್ಳೋದೆ ಭಾಳ ಚಂದ ಆಯ್ತು. ಅಜ್ಞಾನ ಕಳ್ಕೊಳ್ಳೋದು ಅಲ್ಲದೆ ಎಲ್ಲಿ ಅದ ಹುಡುಕಿ ತೆಗಿಲಕತ್ತೀವಲ್ಲ. ನೀವೇ ಆಶ್ರಯ ಕೊಟ್ಟು ನಿಮಗೆ ಅನಾನುಕೂಲವಾಗಿ ನಿಮ್ಮನ್ನೇ ಮೂಲೆಗೆ ದಬ್ಬಿ ಅದೇ ದೊಡ್ಡದಾಗಿ ಕುಂತು ಆಮೇಲೆ ನಿಮ್ಮನ್ನ ಯಾರು ಕೇಳಲಾರ್ದಂಗೆ ಆಗೋತ್ನಾಗ ಇದೆಲ್ಲ ನಾನೇ ಮಾಡಿದ್ದೆ, ನನ್ನಿಂದೇ ಆಗ್ಯದ ಅಂತಂದ್ರೆ ಯಾರು ಕೇಳ್ಬೇಕು? ನೀವೇ ಮಾಡ್ಕೊಂಡಿರ್ತೀವಿ. ಸ್ವ ಆಶ್ರಯದ ಫಲ ಏನು? ಎದಕ್ಕೆ ಅವಕಾಶ ಕೊಟ್ರಿ? ಅಜ್ಞಾನಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಅದು ತನ್ನ ಕೆಲಸ ತಾ ಮಾಡ್ಯದ. ಅಜ್ಞಾನದ ಏನಾರ ತಪ್ಪದೇನು ಇಲ್ಲ. ಅದು ಏನ್ ಮಾಡ್ಬೇಕು ಅದು ಮಾಡ್ತದ. ವಿಷ ಕುಡಿದಕ್ಕೆ ನನಗೆ ಸಾವು ಬಂದದ ಅಂತ ಹತ್ರ, ಸಂಗಟ ಆಲಕತ್ತದ ಅಂತ ಹತ್ರ ಕುಡಿದದ್ದು ವಿಷ.
ಅಮೃತ ಕುಡಿರಪ್ಪ, ವಿಷ ಕುಡಿಯೋದು ಸಾಕು, ಇನ್ನು ಮುಂದಾದರೂ ಅಮೃತ ಕುಡಿರಿ ಅಂತ ಸದ್ಗುರುನಾಥ ಹೇಳಕತ್ತ. ಮೆಣಸಿಕಾಯಿ ಬಜಿ ತಿಂದು ಹೊಟ್ಟೆ ಉರಿಲಕತ್ತದ, ಮೊಸರನ್ನ ತಿನ್ನು, ಮೆಣಸಿಕಾಯಿ ತಿನ್ನಬೇಡ ಅಂತೀವ ಅಂತ ಗುರು. ಇಲ್ಲ, ನಾ ಮೊಸರನ್ನ ತಿನ್ನಂಗಿಲ್ಲ, ಏನು ಬರ್ಜಿನೇ ತಿತ್ತೀನಿ, ಹೊಟ್ಟಿ ತಣ್ಣಗಿರ್ಬೇಕತ್ ಮನುಷ್ಯನ ಬೇಡಿಕೆ. ಇವನು ಬೇಡಿಕೆ ಇರೋದು ಹಿಂಗವ, ತಿನ್ನಬೇಕು ಬಜ್ಜಿ, ಹೊಟ್ಟೆ ಹೆಂಗಿರ್ಬೇಕು ಮೊಸರನ್ನ ಇದ್ದಂಗೆ, ಮೊಸರನ್ನ ತಿಂದವನಂಗಿರ್ಬೇಕು ಹೊಟ್ಟೆ. ಅದೆಂದರೆ ಸಾಧ್ಯ ಅದ ಏನು? ನನ್ನ ಹೊಟ್ಟೆ ತಣ್ಣಗಿರ್ಬೇಕು, ಹೊಟ್ಟೆ ಗಡಬಡ ಆಗಬಾರದು, ಆದ್ರೆ ನಾನು ಮಾತ್ರ ಬಜ್ಜಿನೇ ತಿನ್ಬೇಕು. ಪೇಟ್ಕೋ ಮಜಾ, ಮೂಕೋ ಮಜಾ, ಎರಡು ಚೆನ್ನಾಗಿರ್ಬೇಕಾದ್ರೆ ಮೊಸರನ್ನ ತಿನ್ನಬೇಕು. ಅದನ್ನು ಬಿಟ್ಟು ಪೇಟ್ಕೋ ಮಜಾ, ಇದು ಮೂಕೋ ಮಜಾ, ಪೇಟ್ಕೋ ಸಜಾ ಅಂತಂದ್ರೆ ಬಾಯಿಗೆ ಮಜಾ, ಹೊಟ್ಟಿಗೆ ಸಜಾ ಅಂತ ಮೆಣಸಿಕಾಯಿ ಬಜ್ಜಿ ತಿನ್ಬೇಕು. ಎರಡೂ ಅದಾವ ಅಲ್ಲಿ. ಈಗ ಆಭಾಸಂದನು ಅವಶ್ಯಕತೆ ಆದ, ಕೂಟಸ್ಥಂದನು ಅವಶ್ಯಕತೆ ಆದ ಅನ್ನೋದು ಚಲೋ ಅದಲ್ರಿ. ಅಮೃತಮಯ ಜ್ಞಾನ ಇವತ್ತು ಹೇಳಿದ್ದು ಗುರುತಿಸೋದಕ್ಕೆ, ಐಡೆಂಟಿಫಿಕೇಶನ್ ಮಾಡೋದು, ಒಳ್ಳೆಯದು ಕೆಟ್ಟದು ಬೇರ್ಪಡಿಸಿ ತಿಳಿದುಕೊಳ್ಳೋದು. ಇದು ಆತ್ಮ, ಇದು ಅನಾತ್ಮ, ಇದು ಸತ್ತು, ಇದು ಅಸತ್ತು, ಇದು ಚಿತ್ತು, ಇದು ಅಚಿತ್ತು, ಇದು ಆನಂದ, ಇದು ಅಜ್ಞಾನದ ದುಃಖ, ಇದು ನಿತ್ಯ, ಇದು ಅನಿತ್ಯ, ಇದು ಪೂರ್ಣ, ಇದು ಅಪೂರ್ಣ, ಇದು ಏಕ, ಇದು ಅನೇಕ. ಈ ರೀತಿ ತಿಳ್ಕೋಬೇಕಾದ್ರೆ ಯಾರಿಂದ ತಿಳ್ಕೊಳಕ್ ಸಾಧ್ಯ? ಆಭಾಸ, ವಿಶೇಷ ಚೇತನ. ಆಭಾಸನೇ ಗುರುವಿನ ಬಳಿ ಕುಳಿತಿದ್ದು ತಿಳ್ಕೋಬೇಕು ನಾವು. ತಿಳ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ಯಾವುದು ನಿತ್ಯ ಅದ ಅದಕ್ಕೊಂದು ಸ್ಥಾನ ಕೊಡ್ಬೇಕಲ್ಲ. ಅಕ್ಕಿ ಹಸನ ಮಾಡಿರಿ, ಅಕ್ಕಿ ಹಸನ ಮಾಡಿದ್ಮೇಲೆ ಅಕ್ಕಿ ಒಳಗೆ ಕಲ್ಲು ಬಂದವ, ಅಕ್ಕಿ ಅದಾವ ಕಲ್ಲು ಅದಾವ. ಅಥವಾ ಕೈಪಲ್ಯ ತಂದಿರಿ, ಎರಡು ಕೈ ಚೀಲ ತುಂಬ ಕೈಪಲ್ಯ ತಂದಿರಿ, ಕೈಪಲ್ಯ ತಂದ ಮೇಲೆ, ಕೈಪಲ್ಯ ಸೋಸಿದ ಮೇಲೆ ನಿಮ್ಮ ಮನೆಯವ್ರೇನು ಕಸ ತಗೊಂಬ ಅಂತ ಹೇಳಿದ್ರೆ ನಿಮಗ ಅರ್ಧ ಕೈ ಚೀಲ ತರಕಾರಿ ಸಿಗ್ತದ, ನಿಮಗ 1.5 ಕೈ ಚೀಲ ಕಸನೇ ಸಿಗ್ತದ. ಅದ್ರೊಳಗ ಬೇರ ದೇಟ ಎಲ್ಲ ಕೂಡಿ ಕೈಪಲ್ಯ ಸೋಸಿದ ಮೇಲೆ ಏಡ್ ಸಿಗ್ತದೆ ನಿಮಗೆ. ಈಗ ಕಸ ಏನ್ ಮಾಡ್ತೀರಿ? ಎಲ್ಲಿ ಚೆಲ್ತೀರಿ? ತಿಪ್ಪಿಗೆ ಆಶ್ರಯ. ತಿಪ್ಪಿ ಏನ್ ರಿಜೆಕ್ಟ್ ಮಾಡ್ಬೇಕೇನದು? ತಿಪ್ಪಿ ಎಲ್ಲಿ ಹಾಕ್ಬೇಕಂತೇಳಿ ಒಂದು ಜಾಗ ಮಾಡಿರ ಇಲ್ಲ? ತಿಪ್ಪಿ ಮತ್ತು ಉಪ್ಪರಿಗೆ ಅಂತ ಎರಡು ಇರ್ತಾವ. ತಿಪ್ಪ್ಯಾಗ ಏನ್ ಹಾಕ್ಬೇಕು? ತಿಪ್ಪೆಗೆ ಹಾಕ್ಬೇಕು. ಉಪ್ಪರಿಗೆ ಏನ್ ಇಡ್ಬೇಕು? ಅದು ಉಪ್ಪರಿಗೆ ಇಡಬೇಕು. ಚಪ್ಪಲಿ ತಂದು ಅಲ್ಮರಿಗೆ ಇಡ್ತಾರ, ಬಂಗಾರ ಒಯ್ದು ತಿಪ್ಪೆಗೆ ಒಯ್ತಾರ, ವಜ್ರ ಒಯ್ದು. ಚಲೋ ಚಪ್ಪಲಿ ಅವ, ಭಾರಿ ಕ್ವಾಲಿಟಿ ಚಪ್ಪಲಿ ಅದಾವ, ಬಹಳ ಚಂದ ಅದ ಅಂತ ಹೇಳಕ್ಕೆ ಅದನ್ನ ಒಯ್ದು ಅಲ್ಮರಿಗೆ ಇಟ್ಕೋತೀರ. 3,000 ಬಿಟ್ಟು 30,000 ಕೊಟ್ಟು ಚಲೋ ಚಪ್ಪಲಿ ತಂದಿರಿ ಅಂತಂದ್ರೆ ಅವು ಎಲ್ಲಿ ಬಿಡ್ತೀರಿ? ಎಲ್ಲಿ ಬಿಡ್ಬೇಕು? ಅಲ್ಲೇ ಬಿಡ್ತೀರ. ಅವಕ್ಕ ರತ್ನಗಳನ್ನ ಅಲ್ಮರೆಗೆ ಇಡ್ತೀರಿ. ಇದಕ್ಕೇನಂತಾರ? ವಿವೇಕ ಅಂತಾರ. ಮತ್ತು ಚಪ್ಪಲಿ ಬಿಡೋ ಜಾಗ ಮತ್ತು ರತ್ನ ಇಡೋ ಜಾಗ ಎರಡಕ್ಕೂ ಒಂದು ವ್ಯವಸ್ಥೆ ಮಾಡ್ಕೊಂಡಿವಲ್ಲ. ಅದಕ್ಕೊಂದು ವ್ಯವಸ್ಥೆ ಮಾಡಿರಿಲ್ಲ. ಚಪ್ಪಲಿ ಬಿಡ್ತೀರಿ ಅಂದ್ರೆ ಅದು ಎಲ್ಲಿ ಬೇಕಲ್ಲಿ ಬಿಡ್ತೀರೇನು? ಯಾರು ಬೇಕವ್ರು ಹಾಕೊಂಡು ಹೋಗಂಗ ಒಂದ್ ಜಾಗ ಮಾಡಿರ್ತೀರಿ. ಆ ಜಾಗನೂ ನೀವೇ ಕೊಟ್ಟ ಆಶ್ರಯ. ಆ ತಿಪ್ಪಿಗೆ ಮತ್ತು ಚಪ್ಪಲಿ ಬಿಡೋ ಜಾಗಕ್ಕ ಮತ್ತು ಅಲ್ಮರಿಗೆ ಆಶ್ರಯ ನೀವೇ ಕೊಟ್ಟಿರಲ್ಲ, ಅದು ಕೂಟಸ್ಥನ ಕೆಲಸ. ಚಪ್ಪಲಿ ಎಲ್ಲಿ ಬಿಡಬೇಕು, ರತ್ನ ಎಲ್ಲಿಡಬೇಕು ಅಂತೇಳಿ ಬೇರ್ಪಡಿಸಿ ತಿಳ್ಕೊಳ್ಳೋದು ಆಭಾಸನ ಕೆಲಸ. ಕಾಲಾಗ ಪೈತಾಪ ಏನಂತೀರ? ಕಾಲ್ಚೀಲ, ತಲೆ ಮೇಲೆ ಟೆಪ್ಪಿಗೆ, ಮೈಯಾಗ ಅಂಗಿ, ತೆಳಗೊಂದು ಪೈಜಾಮ. ಇವೆಲ್ಲೆಲ್ಲಿ ಹಾಕೋಬೇಕಂತೇಳಿ ಗೊತ್ತಾಗಬೇಕಾದ್ರ ಪೈತಾಪ್ ತಗೊಂಡು ತಲೆ ಮೇಲೆ ಹಾಕೊಂಡ್ರ, ಅಂಗಿ ತೆಳಗ್ ಹಾಕೊಂಡ್ರೆ, ಪೈಜಾಮ್ ಮೈಗೆ ಹಾಕೋತೀನಿ ಅಂದ್ರ
ತಲೆಗೆ ಟಪಿಗೆ ಹಾಕ್ಬೇಕು, ಕಾಲಿಗೆ ಪೈತಾಪ್ ಹಾಕೋಬೇಕು, ಕೆಳಗ ದೋತ್ರ ಪೈಜಾಮ್ ಹಾಕೋಬೇಕು, ಮ್ಯಾಲ ಅಂಗಿ ಹಾಕೋಬೇಕು. ಇದೆಲ್ಲ ಯಾರು ಕಲಿಸ್ತಾರಂದ್ರ ಆಭಾಸ. ಕಾಲಿಗೆ ಹಾಕೊಳ್ಳೋ ಪೈತಾಪ ಅವು ಕೆಟ್ಟ, ತಲೆಗೆ ಹಾಕೊಳ್ಳೋದು ಟೆಪ್ಪಿಗೆ ಒಳ್ಳೇದಂತ ಏನು ಓಸು ಅದೇ ನೂಲಿನಿಂತೆ ಮಾಡ್ಯಾರ ಇಲ್ಲ. ತಲೆಗೆ ಹಾಕೊಳ್ಳೋ ಟೆಪ್ಪಿಗೆನೂ ಅದೇ ನೂಲು, ಅಂಗಿಗೆ ಹಾಕೊಳ್ಳೋದು ಅದೇ ನೂಲು, ದೋತಿರದಾಗಿರೋದು ಅದೇ ನೂಲು, ಕಾಲಿಗೆ ಹಾಕೊಂಡು ಪೈತಾಪು ಅದೇ ನೂಲು. ಅದ್ರೊಳಗೆ ಎಲ್ಲದರೊಳಗೂ ಒಂದೇ ನೂಲು ಯಾವ ರೀತಿ ಅದ, ಆ ನೂಲೇ ಕೂಟಸ್ಥ. ಆ ನೂಲೇ ಕೂಟಸ್ಥ. ಆ ಒಂದೇ ನೂಲಿನೊಳಗೆ 4,000 ತರ ಮಾಡಿವಲ್ಲ, ಅವು ಏನದವ ಆಭಾಸನ ಕೆಲಸ. ಆಭಾಸನ ಕೆಲಸ. ಮತ್ತೆ ಆಭಾಸನ ಬಗ್ಗೆ ಮತ್ತೆ ಎಲ್ಲರ ಕೆಟ್ಟ ತಿಳ್ಕೊಂಡಿರಿ. ಮತ್ತೆ ನಿನ್ನ ಮಗಳಿಗೆ ಯಾವ ಊರಿಗೆ ಕೊಟ್ಟಿ ಅಂತ ಕೇಳ್ತಾರ. ಬೆಳಗಾವ್ ಕೊಟ್ಟಿನಿ ಅಂತೀನಿ ನಾನು. ಬೆಳಗಾವದಾಗ ಎಷ್ಟು ತಾಲೂಕು ಅದಾವ, ಎಷ್ಟು ಜಿಲ್ಲಾ ಅದಾವ, ಏನು ಎಷ್ಟು ಓಣಿಗಳದಾವ, ಎಷ್ಟು ಮನಿಗಳದಾವ, ಅಷ್ಟು ಮಂದಿ ಕೊಟ್ಟಿರ್ತಾನೆ ನನ್ನ ಮಗಳಿಗೆ. ಬೆಳಗಾವಿ ಜಿಲ್ಲಾದಾಗ ಒಂದು ತಾಲೂಕದಾಗ ಒಂದು ಓಣಿ ಒಳಗೆ ಎಷ್ಟು ಮನಿ ಇರ್ತಾವ, ಆ ಮನ್ಯಾಗ ಎಷ್ಟು ಮಂದಿ ಅದಾರ, ಆ ಮಂದಿಯಾಗ ಒಬ್ಬವನಿಗೆ ಕೊಟ್ಟಿರ್ತಾರ. ಹೌದಲ್ರಿ? ಮನ್ಯಾಗ ಒಂದು 10 ಮಂದಿ ಅದ ಅಂತಂದ್ರೆ 10 ಮಂದಿ ಕೊಟ್ಟಿರ್ತಾರ. ಯಾರ ಮನೆಗೆ ಕೊಟ್ಟಿರಿ ಅಂತಂದ್ರೆ ಇವ್ರ ಮನೆಗೆ ಕೊಟ್ಟಿವಿ ಅಂತಾರ. ಅವ್ರ ಮನೆಗೆ ಎಷ್ಟು ಮಂದಿ ಅದಾರ, ಅದ್ರಾಗ ಒಬ್ಬನಿಗೆ ಕೊಟ್ಟಿರ್ತಾರ. ಅದು ಏನದ ಆಭಾಸನ ಕೆಲಸ. ಕೂಟಸ್ಥನ ಭಾಷೆ ಏನದ, ಬೆಳಗಾವ್ ಕೊಟ್ಟಿವಿ. ಆಭಾಸನ ಭಾಷೆ ಪರ್ಫೆಕ್ಟ್ ಆಗಿ ಅಲ್ಲಿ ಹೋಗಿ ಪಾಯಿಂಟ್ ಔಟ್ ಮಾಡ್ತಾನ. ಉಳಿದದ್ದೆಲ್ಲ ರಿಜೆಕ್ಟ್ ಮಾಡ್ಕೋತ ಹೋಗಿ ಅಲ್ಲಿಗೆ ಹೋಗಿ ಮುಟ್ತಾನ. ಇದು ಬೇಕು, ಅದು ಬೇಕು. ಇವೆಲ್ಲ ಅಮೃತ ಸಮಾನವಾದಂತ ವಿಚಾರಗಳು ಕೇವಲ ನಿಶ್ಚಲ್ ದಾಸನ ವಿಚಾರ ಸಾಗರದಾಗ ಇದನ್ನ ತಿಳ್ಕೊತಾರೆ. ಇದನ್ನ ಬಿಟ್ರ ಆಭಾಸನ್ನ ಮೂಲಿಗೆ ದಬ್ಬಿ ಅಜ್ಞಾನ ಕೆಟ್ಟದ್ದು ಹಂಗ ಹಿಂಗ ಮಾಡಿ ಜ್ಞಾನ ಚಲೋ, ಇದೇ ಕೂಟಸ್ಥನೇ ಚಲೋ, ಆಭಾಸ ಕೆಟ್ಟ, ವ್ಯವಹಾರಿಕ ಜಗತ್ತಿನಾಗ ಬದುಕಲಕತ್ತೀವಿ ಅಂತ ಅಂದ್ಮೇಲೆ ವ್ಯವಹಾರಕ್ಕೆ ಆಭಾಸ ಬೇಕು. ಪರಮಾರ್ಥಿಕ ಸಾಧನೆ ಮಾಡಿ ಪರಮಾನಂದ ಪ್ರಾಪ್ತಿ ಮಾಡ್ಕೊಳಕತ್ತೀವಿ ಅಂತಂದ್ರೆ ಅದು ಕೂಟಸ್ಥನ ಅರಿವು ಬೇಕು. ಕೂಟಸ್ಥನ ಅರಿವಿಟ್ಟುಕೊಂಡು ವ್ಯವಹಾರ ಮಾಡಿದರೆ ಅಲ್ಲಿ ಏನಾಗ್ತದ, ಆ ವ್ಯವಹಾರದೊಳಗಿರುವ ದುಃಖ, ಕಷ್ಟ, ನಷ್ಟ, ಅಪಮಾನಗಳು ನಮಗೆ ಬಾಧಿಸುವುದಿಲ್ಲ. ಕೂಟಸ್ಥನ ಅರಿವು ಬಿಟ್ಟು ನಾವು ವ್ಯವಹಾರ ಮಾಡಿದೆವ ಅಂತಂದ್ರೆ ಅವೆಲ್ಲ ನನಗೇ ಆಗ್ಯಾವ ಅಂತ ತಿಳ್ಕೊಂಡು ದುಃಖ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ಜೀವನ ನರಕ ಆಗ್ತದ. ಅಜ್ಞಾನಿನೂ ಸಂಸಾರದ, ಜ್ಞಾನಿದನೂ ಸಂಸಾರದ. ಅಜ್ಞಾನಿ ಸಂಸಾರ ಏನದ ಅದನ್ನ ಸತ್ಯ ಅಂತ ತಿಳ್ಕೊಂಡನ, ಜ್ಞಾನಿ ಅದನ್ನ ಮಿಥ್ಯ ಅಂತ ತಿಳ್ಕೊಂಡು ಮಾಡ್ಲಕತ್ತಾನ. ಇಬ್ಬರು ಸಂಸಾರ ಮಾಡ್ಲಕತ್ತಾರ. ಮಿಥ್ಯ ಅಂತ ತಿಳ್ಕೊಂಡ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಒಂದು ಅತ್ಯಂತ ಶ್ರೇಷ್ಠವಾದ ಬದುಕವ ಮಾಡ್ಲಕತ್ತಾನ. ಇವನೇನ್ ಮಾಡ್ಲಕತ್ತಾನ, ಹೋಗಿದ್ದು ಬಂದದ್ದು, ಕಷ್ಟ ನಷ್ಟ, ಲಾಭ ನಷ್ಟ, ಆರೋಗ್ಯ ಅನಾರೋಗ್ಯ, ನಾನಾ ರೀತಿ ತೊಳಲಾಟದಲ್ಲಿ ಅದನ ದುಃಖಿ ಆಗ್ಯಾನ. ಮತ್ತಾರೇನ್ ಮಾತಾಡ್ಬೇಕ? ಸ್ವ ಆಶ್ರಯ, ನೀವೇ ಆಶ್ರಯ ಕೊಟ್ಟದ್ದು. ನಿಮ್ಮ ಯಾವ ಸಫರಿಂಗಿಗೆ ಗಂಡು ಚೊಲೋ ಇಲ್ಲ, ಹೆಣತ್ ಚೊಲೋ ಇಲ್ಲ, ಮಕ್ಕಳು ಚೊಲೋ ಇಲ್ಲ, ಮನಿ ಚೊಲೋ ಇಲ್ಲ, ಊರ್ ಚೊಲೋ ಇಲ್ಲ, ಇದಕ್ಕೆಲ್ಲ ಆಶ್ರಯ ಕೊಟ್ಟವ್ರು ನೀವೇ. ಮೊದಲು ನೀವು ಆಶ್ರಯ ಕೊಟ್ಟದ್ರದ ಕರ್ಮ ಈಗ ಅನುಭವಿಸ್ಲಿಕ್ಕತ್ತೀರ ಅಷ್ಟೇ. ಈ ಜನ್ಮದಾಗ ಆಶ್ರಯ ಕೊಟ್ಟಿರೋ, ಹಿಂದಿನ ಜನ್ಮದಾಗ ಆಶ್ರಯ ಕೊಟ್ಟಿರೋ, ಅದರದೇ ಫಲ ಈಗ ಅನುಭವಿಸ್ಲಿಕ್ಕತ್ತೀವಿ ಅಷ್ಟೇ. ಹಿಂದೆ ಕೊಟ್ಟದ್ರ ಈಗ ನಮ್ಮ ಸ್ಥಿತಿ ಸರಿಗಿಲ್ಲ ಅಂತಂದ್ರೆ ಹಿಂದೆ ನಾವು ಅಜ್ಞಾನಕ್ಕೆ ಜಾಸ್ತಿ ಆಶ್ರಯ ಕೊಟ್ಟದ್ದಕ್ಕೆ ಈಗ ನಮ್ಮ ಪರಿಸ್ಥಿತಿ ದುಃಖದಾಗದ. ಮತ್ತ ಇನ್ನು ಮುಂದಾದ್ರೂ ಈ ಚಲೋ ಇರ್ಬೇಕು ಅಂತಂದ್ರೆ ಅದಕ್ಕೆ ಒಳ್ಳೆಯ ಒಂದು ತತ್ವಜ್ಞಾನಕ್ಕೆ ಆಶ್ರಯ ಕೊಟ್ಟೇವಂತಂದ್ರೆ ಮುಂದೆ ಚಲೋ ಆಗ್ತೀವಿ. ಈಗನು ಚಲೋ ಆಗ್ತೀವಿ, ಮುಂದನ್ನು ಚಲೋ ಆಗ್ತೀವಿ. ತತ್ವಜ್ಞಾನಕ್ಕೆ ಆಶ್ರಯ ಕೊಟ್ರೆ
ಮಿಥ್ಯ ಜ್ಞಾನಕ್ಕೆ ಆಶ್ರಯ ಕೊಟ್ಟೆವು ಅಂತಂದ್ರ ಈಗ ದುಃಖಿ ಆಗ್ತೀವಿ. ಹಿಂದ ಆಶ್ರಯ ಕೊಟ್ಟದ್ರ ಫಲವಾಗಿ ಈಗ ನಾವು ಹಿಂದಿನ ದುಃಖನೂ ಅನುಭವಿಸ್ತೀವಿ. ಚಹಾ ಕುಡಿಯೋದು ಬಿಡಬೇಕು ಅಂದ್ರೆ ಅದಕ್ಕೆ ಏನು ಬಹಳ ಹೊತ್ತಬೇಕಂದ್ರೆ ಚಹಾ ಕುಡಿಯೋದು ಇದೇ ಕ್ಷಣನೇ ಬಿಡ್ಬೋದಾ? ಇಲ್ಲ, ಚಹಾ ಕುಡಿಯೋದು ಬಿಡು. ಚಹಾ ಕುಡಿದ್ರೆ ನನ್ನ ಆರೋಗ್ಯ ಸರಿಯಾಗಿರಲ್ಲ, ಡಾಕ್ಟರ್ ಬ್ಯಾಡ್ ಅಂದನ, ಅದು ಬಿಡ್ಬೇಕನ್ಲಕತ್ತೀನಿ ಅನ್ಕೋತ ಹಂಗೆ ಕುಡ್ಕೋತಿದ್ರ ಯಾವ ಕ್ಷಣ ಆದ್ರೂ ಕಟ್ ಅದ್ ಬಿಡ್ಲಕ್ ಬರ್ತದ? ಇಲ್ಲ, ಅದು ಹೆಂಗದ ನೋಡ್ರಿ ಎಲ್ಲ ಮಾತುಗಳು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಸದ್ಗುರುವಾದಂತಹ ಶರಣಬಸವ ಮಹಾಸ್ವಾಮೀಜಿಯವರು ಇವತ್ತಿನ ದಿವಸ ಆಭಾಸ ಮತ್ತು ಕೂಟಸ್ಥನ ಕುರಿತು ಯಾವುದನ್ನು ಯಾವ ವೇಳೆಯಲ್ಲಿ ನಾವು ಉಪಯೋಗಿಸಬೇಕು, ವಿವೇಕದಿಂದ ಉಪಯೋಗಿಸಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ನಮಗೆ ದೃಷ್ಟಾಂತಗಳ ಮೂಲಕ